ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಪ್ರೀತಿಗೆ ಗ್ರೀನ್ ಸಿಗ್ನಲ್. ಅಂದು ಮಳೆರಾಯ ಬಿಟ್ಟು ಬಿಡದೆ ಸುರಿಯುತ್ತಿದ್ದ. ಅಮ್ಮ ಬಂದು, ಅದ್ವಿ ಎದ್ದೇಳಮ್ಮ, ಇಂದು ಆಫೀಸ್ಗೆ ಮೊದಲನೇ ದಿನ, ಹೋಗುವುದಿಲ್ಲವೇ? ಆಗಲೇ 7 ಗಂಟೆಯಾಗಿದೆ ಎಂದು ಎಬ್ಬಿಸುವವರೆಗೂ ಬೆಳಗಾಗಿರುವುದರ ಪರಿವೆಯೇ ಇರಲಿಲ್ಲ ನಮ್ಮ ಅದ್ವಿಗೆ. ಅದ್ವಿತಾ ಹೆಸರಿಗೆ ತಕ್ಕಂತೆ ನೋಡಲು ತುಂಬ ಮುದ್ದಾಗಿದ್ದಳು. ಸುಪ್ರಿಯಾ ಹಾಗೂ ರಾಜೇಶ್ರ ಒಬ್ಬಳೆ ಮಗಳು. ತುಂಬ ಮುದ್ದಿನಿಂದ ಬಿಡಿಸಿದ್ದರು ಮಗಳನ್ನು. ಅದ್ವಿ MCom ಮುಗಿಸಿ ಮನೆಯಲ್ಲಿ ಮದುವೆ ಮಾಡಿಬಿಡುವರು ಎನ್ನುವ ಭಯಕ್ಕೆ, ನನಗೆ ಇನ್ನೂ 2 ವರ್ಷ ಮದುವೆ ಬೇಡಮ್ಮ, ಸ್ವಲ್ಪ ದಿನ ಕೆಲಸಕ್ಕೆ ಹೋಗುತ್ತೇನೆ ಎಂದು ಮನೆಯಲ್ಲಿ ಬೇಡವೆಂದರೂ ಕೇಳದೆ ಪ್ರೈವೇಟ್ ಕಂಪನಿ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡಳು. ಇದು ಅವಳ ಮೊದಲನೇ ದಿನ. ಆಫೀಸ್ಗೆ ಹೋಗಲು ಎದ್ದು ರೆಡಿಯಾಗಿ ಹೊರಟಳು. ಬಸ್ಸಿನಲ್ಲಿ ಕಿಟಕಿಯ ಪಕ್ಕ ಕುಳಿತು ಬೀಳುವ ಮಳೆ ಹನಿಗಳನ್ನು ನೋಡುತ್ತಾ ಅದರ ಜೊತೆ ಆಟವಾಡುತ್ತಾ, ಮಳೆಯೇ ಮಳೆಯೇ ನೀ ನನ್ನ ಮುದ್ದು ಮಳೆಯೇ ಎಂದು ಹಾಡು ಹೇಳುತ್ತಾ ಖುಷಿಯಿಂದ ಕಿಟಕಿಯಿಂದ ಆಚೆಗೆ ನೋಡುತ್ತಿದ್ದಳು. ಮಳೆ ಬರುತ್ತಿದ್ದರಿಂದ ಟ್ರಾಫಿಕ್ ಕೂಡ ಜಾಸ್ತಿಯಾಗಿತ್ತು. ಹರಿಕೆರೆ ಸಿಗ್ನಲ್ನಲ್ಲಿ ಬಸ್ ಎಷ್ಟೊತ್ತಾದರೂ ಇನ್ನೂ ಮೂವ್ ಆಗಿರಲಿಲ್ಲ. ಇನ್ನೇನು ಗ್ರೀನ್ ಸಿಗ್ನಲ್ ಬೀಳುವಾಗ ತನ್ನನ್ನೇ ಯಾರೋ ನೋಡುತ್ತಿರುವ ಹಾಗೆ ಅನಿಸಿ ಕಿಟಕಿ ಆಚೆ ನೋಡಿದಳು. ಒಬ್ಬ ಹುಡುಗ ಪಿಂಕ್ ಕಲರ್ ಶರ್ಟ್, ನೋಡಲು ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಚೆನ್ನಾಗೇ ಇದ್ದ. ಬಟ್ ಅದ್ವಿ ಮಳೆಯ ನೀರಲ್ಲಿ ಹಾಡು ಹೇಳುತ್ತಾ ಆಟವಾಡುತ್ತಿದ್ದದ್ದನ್ನೇ ನೋಡುತ್ತಿದ್ದ. ಅವಳಿಗೆ ಏನನ್ನಿಸಿತೋ ಏನೋ, ಅವನು ನೋಡುತ್ತಿರುವುದನ್ನು ನೋಡಿ ಹಾಡನ್ನು ನಿಲ್ಲಿಸಿ ಸುಮ್ಮನೆ ಕುಳಿತಳು. ಬಸ್ ಶಾಂತಿನಗರ ಬಸ್ ಸ್ಟೇಷನ್ ಅನ್ನು ತಲುಪಿತು. ಬಸ್ಸಿನಿಂದ ಇಳಿದು ಆಫೀಸ್ ಕಡೆ ಹೆಜ್ಜೆ ಹಾಕಿದಳು. ಮೊದಲ ದಿನವಾದ್ದರಿಂದ ಯಾರೂ ಅವಳಿಗೆ ಏನೂ ಕೆಲಸವನ್ನು ಹೇಳಲಿಲ್ಲ. ಬದಲಾಗಿ ಎಲ್ಲರ ಪರಿಚಯವಾಯಿತು. ಅವರ ಬಾಸ್ ತುಂಬ ಮೃದು ಸ್ವಭಾವದವರು. ಅವರ ಮಗ ದೀಪಕ್ ಕಂಪನಿಯನ್ನು ನೋಡಿಕೊಳ್ಳುತ್ತಿದ್ದನು. ಎಲ್ಲರೂ ಅವಳಿಗೆ ಹಿಡಿಸಿದರು. ಒಳ್ಳೆಯವರೇ ಎಲ್ಲರೂ ಎಂದುಕೊಂಡು ಸಂಜೆ 6 ಗಂಟೆಗೆ ಆಫೀಸಿನಿಂದ ಹೊರಟಳು. ಮನೆಗೆ ಬಂದು ಅಪ್ಪ ಅಮ್ಮನಲ್ಲಿ ತನ್ನ ದಿನಚರಿಯನ್ನು ಹೇಳಿದಳು. ಸುಪ್ರಿಯಾ ಹಾಗೂ ರಾಜೇಶ್ರಿಗೂ ಮಗಳು ಖುಷಿಯಾಗಿದ್ದರೆ ಸಾಕು ಎನಿಸಿತು. ಮಾರನೇ ದಿನ ಎದ್ದು ರೆಡಿಯಾಗಿ ಆಫೀಸಿಗೆ ಹೊರಟಳು. ಇವತ್ತು ಸಹ ಬಸ್ ಅರಿಕೆರೆ ಸಿಗ್ನಲ್ನಲ್ಲಿ ನಿಲ್ಲಿಸಿತು. ನಿನ್ನೆ ನೋಡಿದ ಹುಡುಗ ಇವತ್ತು ಅದೇ ಬಸ್ ಸ್ಟಾಪಿನಲ್ಲಿ ಬೈಕ್ ನಿಲ್ಲಿಸಿ ಯಾರಿಗೋ ಕಾಯುತ್ತಿರುವ ಹಾಗೆ ಅನಿಸಿತು. ಅವನ ಬಗ್ಗೆ ನನಗ್ಯಾಕೆ ಎಂಬಂತೆ ಸುಮ್ಮನೆ ಕುಳಿತಳು. ಬಸ್ ಜಯದೇವ ಹಾಸ್ಪಿಟಲ್ ಬಳಿ ನಿಂತಿತು. ಮತ್ತೆ ನೋಡಿದಳು, ಆ ಹುಡುಗ ಅಲ್ಲಿ ಬೈಕ್ನಲ್ಲಿ ಅದೇ ರೀತಿ ಕಾಯುತ್ತಿದ್ದ. ಬಸ್ ಡೈರಿ ಸರ್ಕಲ್ ತಲುಪಿತು. ಈಗಲೂ ಅವನು ತನ್ನ ಬೈಕನ್ನು ನಿಧಾನವಾಗಿ ಓಡಿಸುತ್ತಾ ಬರುತ್ತಿದ್ದ. ಒಮ್ಮೆಲೆ ಅದ್ವಿಗೆ ಭಯವಾಯಿತು. ಇವನು ನನ್ನನ್ನೇ ಫಾಲೋ ಮಾಡುತ್ತಿರುವನೇನೋ ಅನ್ನಿಸಿತು. ಆದರೂ ಇಲ್ಲವೆಂಬಂತೆ ಸುಮ್ಮನಾದಳು. ಬಸ್ ಹೊರಟಿತು. ಬೈಕ್ ಕೂಡ ಬಸ್ ಹಿಂದೆಯೇ ಬಂದು ಶಾಂತಿನಗರ ಬಸ್ ಸ್ಟೇಷನ್ನನ್ನು ತಲುಪಿತು. ಅದ್ವಿ ಬಸ್ಸಿಂದ ಇಳಿದು ಸ್ವಲ್ಪ ದೂರ ನಡೆದು ಬಂದು ಹಿಂತಿರುಗಿ ನೋಡಿದಳು. ಅವನು ಸಹ ಅವಳ ಹಿಂದೆಯೇ ಬರುತ್ತಿದ್ದ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಿಂತಳು. ಈ ಹುಡುಗ ಯಾರಲ್ಲೋ ಫೋನಿನಲ್ಲಿ ಮಾತನಾಡುತ್ತಾ ನಿಧಾನವಾಗಿ ನಡೆದು ಬರುತ್ತಿದ್ದ. ಅದನ್ನು ಕಂಡು ಸುಮ್ಮನಾದಳು. ಮತ್ತೆ ಆಫೀಸ್ ಗೇಟಿನವರೆಗೂ ಬರುವವರೆಗೆ ಹಿಂದೆ ತಿರುಗಿಯೂ ನೋಡದೆ ಹಾಗೆ ಬಂದಳು. ಗೇಟಿನ ಮುಂದೆ ನಿಂತು ಹಿಂದೆ ತಿರುಗಿದಳು. ಅವನು ಅವಳ ಹಿಂದೆಯೇ ನಿಂತಿದ್ದ. ಇದನ್ನು ಕಂಡು ಅವಳ ಕೋಪ ನೆತ್ತಿಗೇರಿತು. ಬಾಯಿಗೆ ಬಂದಂತೆ ಬೈದಳು. ನಿಮ್ಗೇನು ನಾಚಿಕೆಯಾಗುವುದಿಲ್ಲವೇ ಈ ರೀತಿ ಒಂದು ಹುಡುಗಿಯನ್ನು ಫಾಲೋ ಮಾಡಲು? ನಿಮಗ್ಯಾರೋ ಅಕ್ಕ ತಂಗಿ ಇಲ್ಲವೇ? ನಿನ್ನೆ ಒಮ್ಮೆ ನನ್ನನ್ನೇ ನೋಡುತ್ತಿದ್ದಿರಿ, ಈಗ ನನ್ನನ್ನೇ ಫಾಲೋ ಮಾಡಿಕೊಂಡು ಆಫೀಸ್ವರೆಗೂ ಬಂದಿರುವಿರಿ. ನಿಮ್ಮಂಥವರನ್ನು ಎಷ್ಟು ಬೈದರೂ ಸಾಲದು. ಇನ್ನೊಮ್ಮೆ ನನ್ನ ಕಣ್ಣಿಗೆ ಬಿದ್ದರೆ ನಾನೇನು ಮಾಡುವೆನೋ ತಿಳಿಯದು ಎಂದು ಹೇಳಿ ಆಫೀಸ್ ಒಳಗೆ ಹೋದಳು. ಅವನು ಏನೂ ಮಾತನಾಡದೆ ಸುಮ್ಮನೆ ಆಫೀಸ್ ಒಳಗೆ ಹೋದ. ಅವಳು ಅದನ್ನು ಗಮನಿಸಲಿಲ್ಲ. ಸ್ವಲ್ಪ ಸಮಯದ ನಂತರ ಆಫೀಸ್ ಬಾಯ್ ರಾಕಿ ಬಂದು, ಸರ್ ನಿಮ್ಮನ್ನು ಕ್ಯಾಬಿನ್ಗೆ ಬರ ಹೇಳಿದರು ಎಂದು ಹೇಳಿ ಹೋದನು. ಅದ್ವಿ ಏನಿರಬಹುದು ಎಂದು ಯೋಚಿಸುತ್ತಾ ಕ್ಯಾಬಿನಿಗೆ ಹೋದಳು. ಅಲ್ಲಿ ಅವಳ ಬಾಸ್ ಹಾಗೂ ಅವರ ಮಗ ದೀಪಕ್ ಜೊತೆಗೆ ಆ ಹುಡುಗ ಸಹ ಕುಳಿತಿದ್ದ. ಇದನ್ನು ನೋಡಿ ಅವಳಿಗೆ ಶಾಕ್ ಆಯಿತು. ಏನು ಮಾತಾಡಬೇಕೆಂದೇ ತಿಳಿಯಲಿಲ್ಲ. ಸುಮ್ಮನೆ ನಿಂತಿದ್ದಳು. ಅವಳು ಬಂದಿದ್ದನ್ನು ಗಮನಿಸಿದ ದೀಪಕ್, ಹಾಯ್ ಅದ್ವಿ, ನಿನ್ನೆ ನಿಮಗೆ ಎಲ್ಲರನ್ನೂ ಪರಿಚಯ ಮಾಡಿಸಿದೆ, ಆದರೆ ಒಬ್ಬರನ್ನು ಬಿಟ್ಟು. ಅವರೇ ಇವರು ಮಿಸ್ಟರ್ ವಿಷ್ಣು, ನನ್ನ ಜೀವದ ಗೆಳೆಯ ಹಾಗೂ ನನ್ನ ಬಿಸ್ನೆಸ್ ಪಾರ್ಟ್ನರ್ ಎಂದು ಪರಿಚಯ ಮಾಡಿಕೊಟ್ಟರು. ಅದ್ವಿಗೆ ಏನು ಹೇಳಬೇಕು ಎಂದು ತಿಳಿಯದೆ ಸುಮ್ಮನೆ ನಿಂತಿದ್ದಳು. ಇಲ್ಲಿ ನಾನು ಬೈದದ್ದನ್ನು ಹೇಳಿ ನನ್ನನ್ನು ಕೆಲಸದಿಂದ ತೆಗೆದುಹಾಕುವರೋ ಎಂದು ಭಯ ಪಡುತ್ತಿದ್ದಳು.
ಅವಳ ಮುದ್ದು ಮುಖವನ್ನು ನೋಡಿದ ವಿಷ್ಣು ಅವಳು ಹೆದರಿಕೊಂಡಿರುವುದನ್ನು ಕಂಡು ಸುಮ್ಮನೆ ಮುಗಳ್ನಗೆ ಬೀರಿದನು. ಅವರಿಗೆ ಹಾಯ್ ಹೇಳಿ ಬಂದು ತನ್ನ ಕುರ್ಚಿಯಲ್ಲಿ ಕೂತಳು. ಆದರೆ ಏನೋ ಒಂದು ರೀತಿಯ ಬೇಸರ. ನಾನವರ ಬಗ್ಗೆ ತಿಳಿಯದೆ ಅವರಿಗೆ ಏನೇನೋ ಬೈದು ಬಿಟ್ಟೆ. ಒಂದು ಸಾರಿ ಆದರೂ ಕೇಳಬೇಕಿತ್ತು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಳು. ಆದರೂ ನಾನು ಬೈದ ವಿಷಯ ಅವರ್ಯಾಕೆ ಯಾರಿಗೂ ಹೇಳಲಿಲ್ಲ ಎಂದುಕೊಂಡು ಸುಮ್ಮನಾದಳು. ಅವಳ ಟ್ರೈನರ್ ಮೌನಿಕಾ ಬಂದು ಕೆಲಸದ ಪರಿಚಯ ಮಾಡಿಸಿದರು. ಸಂಜೆ 6 ಗಂಟೆಯಾಯಿತು. ಇನ್ನೇನು ಹೊರಡಬೇಕು ಎನ್ನುವಾಗ ವಿಷ್ಣು ಬಂದು ಅವಳ ಮುಂದೆ ನಿಂತಿದ್ದ. ಒಮ್ಮೆಲೆ ಬೆಚ್ಚಿ ಬಿದ್ದಳು. ಆದರೂ ಹೆದರದೆ, ಸಾರಿ ಸರ್, ನಾನು ನಿಮ್ಮನ್ನು ತಪ್ಪಾಗಿ ತಿಳಿದು ಬೈದು ಬಿಟ್ಟೆ, ಕ್ಷಮಿಸಿಬಿಡಿ ಎಂದು ಅವರ ಉತ್ತರಕ್ಕೂ ಕಾಯದೆ ಹೋಗಿಯೇ ಬಿಟ್ಟಳು. ಬಸ್ ಹತ್ತಿದವಳೆ ಮನೆಗೆ ಬರುವವರೆಗೆ ಅದನ್ನೇ ನೆನಪಿಸಿಕೊಂಡು ಬೇಜಾರು ಮಾಡಿಕೊಂಡಳು. ಮನೆಗೆ ಬಂದ ಮಗಳ ಮುಖದಲ್ಲಿ ನಗುವಿರಲಿಲ್ಲ. ಸುಪ್ರಿಯಾರವರು, ಏನಾಯಿತು ಅದ್ವಿ, ಯಾಕೊಂಥರ ಇದ್ದೀಯಾ ಎಂದರು. ಏನೂ ಇಲ್ಲಮ್ಮ, ಸ್ವಲ್ಪ ಸುಸ್ತಾಗಿದೆ ಎಂದು ಹೇಳಿ ರೂಮ್ಗೆ ಹೋಗಿ ಯೋಚಿಸುತ್ತಾ ಕುಳಿತಳು. ಅಮ್ಮ ಬಂದು ಊಟಕ್ಕೆ ಕರೆದರು. ಹೋಗಿ ಊಟ ಮಾಡಿ ಮಲಗಿದಳು. ಬೆಳಗ್ಗೆ ಶುಕ್ರವಾರವಾದ್ದರಿಂದ ಅದ್ವಿ ಯಾವಾಗಲೂ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ಬರುವುದು ವಾಡಿಕೆಯಾಗಿತ್ತು. ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ನಿನ್ನೆ ಅವಳಿಂದಾದ ತಪ್ಪಿಗೆ ದೇವರಲ್ಲಿ ಕ್ಷಮೆ ಕೇಳಿ ಪ್ರಸಾದ ತೆಗೆದುಕೊಂಡು ಆಫೀಸಿಗೆ ಹೋದಳು. ಆಫೀಸ್ಗೆ ಬಂದವಳೆ ಮೊದಲು ತನ್ನ ಬಾಸ್ ಬಳಿ ಹೋಗಿ ಪ್ರಸಾದ ನೀಡಿದಳು. ಬಂದ 2 ದಿನಗಳಲ್ಲೇ ಅದ್ವಿ ಎಲ್ಲರಿಗೂ ಇಷ್ಟವಾಗಿದ್ದಳು. ಅವಳ ಒಳ್ಳೆಯ ಗುಣ ನೋಡಿ ಬಾಸ್ಗೂ ಖುಷಿಯಾಗಿತ್ತು. ಹಾಗೆಯೇ ಪ್ರಸಾದವನ್ನು ದೀಪಕ್ಗೆ ನೀಡಲು ಹೋದಾಗ, ದೀಪಕ್, ಯಾವ ದೇವಸ್ಥಾನಕ್ಕೆ ಹೋಗಿದ್ದೀರಿ ಅದ್ವಿ ಎಂದು ಕೇಳಿದಾಗ, ನಮ್ಮ ಮನೆಯ ಹತ್ತಿರವೇ ಸರ್, ಗಣಪತಿ ದೇವಸ್ಥಾನ ಇದೆ, ಅಲ್ಲಿಗೆ ನಾನು ಪ್ರತಿ ಶುಕ್ರವಾರ ಹೋಗಿಯೇ ಬರುವುದು. ಸೊ ಶುಕ್ರವಾರ ಒಂದು ದಿನ ನಾನು ಆಫೀಸ್ಗೆ ಬರುವುದು ಸ್ವಲ್ಪ ತಡವಾಗಬಹುದು ಸರ್ ಎಂದಳು. ದೀಪಕ್ ಮುಗಳ್ನಗುತ್ತಾ ಸರಿ ಎಂದನು. ಹಾಗೆ ವಿಷ್ಣುಗೆ ಪ್ರಸಾದ ನೀಡುವಾಗ ಅವಳ ಕೈ ನಡುಗುತ್ತಿತ್ತು. ಇದನ್ನು ಗಮನಿಸಿದ ವಿಷ್ಣು, ಯಾಕೆ ಅದ್ವಿತಾ ಮೇಡಮ್, ಹುಷಾರಿಲ್ವಾ, ನಿಮ್ಮ ಕೈ ನಡುಗುತ್ತಿದೆ ಎಂದು ಕೇಳಿದಾಗ ಅವಳಿಗೆ ಏನು ಹೇಳಬೇಕೋ ತಿಳಿಯದೆ ಹಾಗೆಯೇ ಏನೂ ಇಲ್ಲ ಎಂಬಂತೆ ತಲೆಯಾಡಿಸಿ ಹೊರನಡೆದಳು. ತನ್ನ ಕೆಲಸವನ್ನೆಲ್ಲ ಮುಗಿಸಿ ಸಂಜೆ ಬಸ್ ಸ್ಟಾಪ್ನಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದಳು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ವಿಷ್ಣು ಅದ್ವಿತಾಳನ್ನು ನೋಡಿ, ಬನ್ನಿ ಅದ್ವಿತಾ ಮೇಡಮ್, ನಾನು ಆ ಕಡೆಯೇ ಹೋಗೋದು, ನಿಮ್ಮನ್ನು ಡ್ರಾಪ್ ಮಾಡಿ ಹೋಗುತ್ತೇನೆ ಎಂದು ಕೇಳಿದ. ಅದನ್ನು ಕೇಳಿ ಇನ್ನೂ ಭಯವಾಗಿ, ಇಲ್ಲ ಸರ್, ನಾನು ಬಸ್ನಲ್ಲೇ ಹೋಗ್ತೀನಿ ಎಂದು ತೊದಲು ನುಡಿಯಲ್ಲೇ ಹೇಳಿ ಬಸ್ ಹತ್ತಿ ಹೋದಳು. ಮನೆಗೆ ಬಂದು ಅಮ್ಮ ಅಪ್ಪನಲ್ಲಿ ಸ್ವಲ್ಪ ಹೊತ್ತು ಮಾತನಾಡಿ ಮಲಗಿದಳು. ಆದರೆ ಬೆಳಗ್ಗೆ ನನ್ನ ಕೈಕಾಲುಗಳೇಕೆ ನಡುಗುತ್ತಿದ್ದವು, ಸಂಜೆ ಅವರು ಡ್ರಾಪ್ ಮಾಡುವೆನೆಂದರೆ ನನ್ನ ಮಾತುಗಳೇಕೆ ತೊದಲುತ್ತಿದ್ದವು ಎಂದು ಯೋಚಿಸುತ್ತಾ ಮಲಗಿದಳು. ವಿಷ್ಣುವಿನ ಮುಗಳ್ನಗೆಯೇ ನೆನಪಾಗುತ್ತಿತ್ತು. ಹಾಗೆಯೇ ನಿದ್ರೆಗೆ ಜಾರಿದಳು. ಹೀಗೆ ದಿನ ಬಸ್ಸಿನಲ್ಲಿ ಹೋಗುವಾಗ ವಿಷ್ಣು ಬರುತ್ತಿರುವರೇನೋ ಎಂದು ಕಿಟಕಿಯಾಚೆ ನೋಡುತ್ತಾ ಹೋಗುವುದು ನಡೆಯುತ್ತಿತ್ತು. ಇಂದು ಅವಳೇ ಬೇಗ ಎದ್ದು ರೆಡಿಯಾಗಿ ಆಫೀಸ್ಗೆ ಹೊರಟಳು. ಬಸ್ಸಿನಲ್ಲಿ ಹೋಗುವಾಗ ಕಿಟಕಿಯಾಚೆ ನೋಡುತ್ತಲೇ ಹೋಗುತ್ತಿದ್ದಳು. ಅಲ್ಲಿ ಯಾರೂ ಕಾಣಲಿಲ್ಲ. ಸುಮ್ಮನೆ ಕುಳಿತಳು. ಅಷ್ಟು ದೊಡ್ಡ ಬಿಸ್ನೆಸ್ನಲ್ಲಿ ಇದ್ದರೂ ಎಷ್ಟು ಸಿಂಪಲ್ ಆಗಿ ಇರ್ತಾರಲ್ಲ ವಿಷ್ಣು ಎಂದುಕೊಂಡಳು. ವಿಷ್ಣು ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವೇ ಮೂಡಿತ್ತು. ಏಕೆಂದರೆ ಆಫೀಸ್ನಲ್ಲಿ ಯಾರನ್ನೇ ಆಗಲಿ ಬಹಳ ಮರ್ಯಾದೆ ಕೊಟ್ಟು ಮಾತನಾಡುತ್ತಾರೆ. ನನ್ನನ್ನು ಸಹ ಅದ್ವಿತಾ ಮೇಡಮ್ ಎಂದೇ ಮಾತನಾಡುತ್ತಾರೆ ಎಂದು ಮನಸ್ಸಿನಲ್ಲಿಯೇ ನಕ್ಕಳು. ಆಫೀಸ್ ಬಳಿ ಬಂದು ಡೋರ್ ಓಪನ್ ಮಾಡಿದಳು. ಎದುರುಗಡೆ ವಿಷ್ಣು ಒಳ್ಳೆಯ ಸೂಟ್ ಧರಿಸಿ ನಿಂತಿದ್ದ. ಒಳ್ಳೆ ಹೀರೋ ರೀತಿ ಕಾಣಿಸಿದ್ದ ಅವಳ ಕಣ್ಣಿಗೆ. ಅವನನ್ನೇ ನೋಡುತ್ತಾ ಹಾಗೆ ನಿಂತು ಬಿಟ್ಟಳು. ದೀಪಕ್ ಬಂದು, ಅದ್ವಿತಾ, ನಾನು ಮತ್ತು ವಿಷ್ಣು ಬಿಸ್ನೆಸ್ ಮೀಟಿಂಗ್ಗೆ ಹೈದರಾಬಾದ್ಗೆ ಹೋಗುತ್ತಿದ್ದೇವೆ, ಗುರುವಾರ ಬರುತ್ತೇವೆ. ನೀವು ಆಫೀಸ್ ವರ್ಕ್ನೆಲ್ಲ ಚೆನ್ನಾಗಿ ಕಲಿಯಿರಿ, ನಿಮಗೆ ಮೌನಿಕಾ ಮೇಡಮ್ ಸಹಾಯ ಮಾಡುತ್ತಾರೆ ಎಂದು ಹೇಳಿ ಹೊರಟರು. ವಿಷ್ಣು ಒಮ್ಮೆ ಇವಳೆಡೆಗೆ ನೋಡಿದ. ಅವಳು ಸಹ ನೋಡಿದಳು. ಇಬ್ಬರ ಕಣ್ಣುಗಳು ಒಬ್ಬರನ್ನೊಬ್ಬರು ನೋಡಲಾರಂಭಿಸಿದರು. ದೀಪಕ್, ವಿಷ್ಣು ಬಾರೋ, ಸಾಕು ನೋಡಿದ್ದು ಎಂದು ಎಳೆದುಕೊಂಡು ಹೋದ. ಕಾರಿನಲ್ಲಿ ಹೋಗುವಾಗ ದೀಪಕ್, ವಿಷ್ಣು, ನೀನು ಅದ್ವಿತಾಳನ್ನು ಗಮನಿಸಿದ್ದೀಯಾ? ನಿನ್ನನ್ನು ಕಂಡರೆ ಪಾಪ ತುಂಬ ಹೆದರುತ್ತಾಳೆ, ಒಳ್ಳೆಯ ಹುಡುಗಿ, ತುಂಬ ಇನ್ನೋಸೆಂಟ್ ಎಂದೆನು. ವಿಷ್ಣು, ಹೌದು, ಅವಳು ತುಂಬ ಮುಗ್ಧ. ಆದರೆ ಯಾರಿಗಾದರೂ ಬಯ್ಯಬೇಕಾದರೆ ನೀನು ನೋಡಬೇಕಿತ್ತು, ರುದ್ರಕಾಳೆ ಅವತಾರ ತಾಳಿದ್ದಳು ಎಂದು ಹೇಳಿ ನಾಲಿಗೆ ಕಚ್ಚಿಕೊಂಡನು. ಅದನ್ನು ಕೇಳಿದ ದೀಪಕ್ಗೆ ಆಶ್ಚರ್ಯವಾಗಿತ್ತು. ಏನು, ಬೈದ್ಲಾ ಎಂದು ವಿಷ್ಣುನ ಮುಖ ನೋಡಿದ. ವಿಷ್ಣು ನಗುತ್ತಾ ಹೌದು ಎಂದು ನಡೆದ ಘಟನೆ ಹೇಳಿದ. ಇಬ್ಬರಿಗೂ ನಗು ಬಂತು.
ನಗುತ್ತಾ ಅವಳು ಅದಕ್ಕೆ ನನ್ನ ನೋಡಿ ಹೆದರಿಕೊಳ್ಳುತ್ತಾಳೆ. ಆದರೂ ತುಂಬ ಕ್ಯೂಟಾಗಿ ಕಾಣುತ್ತಾಳೆ ಕಣೋ ಎಂದ. ಅದಕ್ಕೆ ದೀಪಕ್, ಸಾಕು ಸುಮ್ಮನೆ ಇರೋ, ಯಾವ ಹುಡುಗಿ ಬಗ್ಗೆನೂ ತಲೆ ಕೆಡಿಸಿಕೊಳ್ಳುವವನಲ್ಲ ನೀನು. ಅಂಥದ್ರಲ್ಲಿ ಈ ಹುಡುಗಿ ಬಗ್ಗೆ ಇಷ್ಟೆಲ್ಲ ಮಾತನಾಡುತ್ತಿದ್ದೀಯಾ ಅಂದರೆ ಏನೋ ವಿಷಯ ಇರಬೇಕು. ಲವ್ ಏನಾದರೂ ಆಗಿದೆಯಾ ಎಂದು ಕೇಳಿದ. ಅದಕ್ಕೆ ವಿಷ್ಣು, ಹಾಗೆಲ್ಲ ಏನೂ ಇಲ್ಲ ಎಂದು ಹೇಳಿ ಮಾತು ಮುಗಿಸಿದ. ಅದ್ವಿತಾ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದವಳೆ ಅಪ್ಪ ಅಮ್ಮನಲ್ಲಿ ಮಾತನಾಡಿ ಊಟ ಮುಗಿಸಿ ರೂಮಿಗೆ ಹೋದಳು. ವಿಷ್ಣುನ ನೆನಪೇ ಕಾಡುತ್ತಿತ್ತು. ಅವನ ನಗು ಅವಳಿಗೆ ಇಷ್ಟವಾಗಿತ್ತು. ಅವನನ್ನೇ ನೆನೆಸುತ್ತಾ ನಿದ್ರೆಗೆ ಜಾರಿದಳು. ವಿಷ್ಣು ಹಾಗೂ ದೀಪಕ್ ಹೈದರಾಬಾದಿಗೆ ರೀಚ್ ಆಗಿ ರೂಮ್ ಮಾಡಿ ರೆಸ್ಟ್ ಮಾಡಿದರು. ವಿಷ್ಣುಗೆ ಅದ್ವಿತಾಳ ಕಣ್ಣುಗಳು ಬಹಳ ಹಿಡಿಸಿದ್ದವು. ಅವಳ ಮಾತು, ಹಾವ ಭಾವ, ನಡೆ ನುಡಿ ಎಲ್ಲವೂ ಮುದ್ದಾಗಿವೆ ಎನಿಸುತ್ತಿತ್ತು. ಅವಳ ನೆನಪಲ್ಲೇ ನಿದ್ರೆಗೆ ಜಾರಿದ. ಇವತ್ತು ಭಾನುವಾರವಾದ್ದರಿಂದ ಅದ್ವಿತಾಗೆ ಬೇಸರವಾಗಿತ್ತು. ಯಾವಾಗ ಮತ್ತೆ ವಿಷ್ಣುನ ನೋಡುವೆನೋ ಎಂದು ಅನ್ನಿಸುತ್ತಿತ್ತು. ವಿಷ್ಣುಗೂ ಅದ್ವಿತಾಳನ್ನು ನೋಡಬೇಕೆನಿಸುತ್ತಿತ್ತು. ಹೇಗೂ ಭಾನುವಾರ ಕಳೆದು ಸೋಮವಾರ ಬಂದೇ ಬಿಟ್ಟಿತು. ಆಫೀಸ್ಗೆ ಬಂದವಳೆ ಹೋಗಿ ತನ್ನ ಕುರ್ಚಿಯಲ್ಲಿ ಕುಳಿತು ಕೆಲಸವನ್ನೆಲ್ಲ ಮುಗಿಸಿ ಸುಮ್ಮನೆ ಏನೋ ಯೋಚಿಸುತ್ತಿದ್ದಳು. ಆಗ ಅಲ್ಲಿಗೆ ಬಂದ ಅವಳ ಟ್ರೈನರ್ ಮೌನಿಕಾ ಅವಳೊಂದಿಗೆ ಕುಳಿತು ಸ್ನೇಹದಿಂದ ಮಾತನಾಡಿದಳು. ಇಬ್ಬರು ಪರಸ್ಪರ ಮಾತನಾಡಿ ಒಳ್ಳೆಯ ಗೆಳತಿಯರಾದರು. ಹೀಗೆ ಮೌನಿಕಾಳೊಂದಿಗೆ ಸ್ನೇಹದಿಂದ ಹೇಗೋ ದಿನಗಳನ್ನು ಕಳೆದಳು. ಅಂತೂ ಗುರುವಾರ ಬಂದೇ ಬಿಟ್ಟಿತು. ದೀಪಕ್ ಹೇಳಿದ ಮಾತು ನೆನಪಾಯಿತು. ಇವತ್ತು ವಿಷ್ಣು ಸರ್ ವಾಪಸ್ ಬರುವರೆಂದು ನೆನಪಿಸಿಕೊಂಡು ಬೇಗ ರೆಡಿಯಾಗಿ ಆಫೀಸ್ಗೆ ಬಂದಳು. ಬಂದೊಡನೆ ದೀಪಕ್ನನ್ನು ಕಂಡಳು. ಹಾಗಾದರೆ ವಿಷ್ಣು ಕೂಡ ಬಂದಿದ್ದಾರೆ ಎಂದು ಖುಷಿಯಿಂದ ಹೋಗಿ ಕೆಲಸ ಮಾಡತೊಡಗಿದಳು. ಮಧ್ಯಾಹ್ನವಾದರೂ ವಿಷ್ಣುನ ಸುಳಿವಿರಲಿಲ್ಲ. ಹಾಗಾಗಿ ಊಟ ಮುಗಿಸಿ ಮೌನಿಕಾಳ ಬಳಿ ಹೋಗಿ ಸುಮ್ಮನೆ ಹಾಗೆ ಮಾತನಾಡುತ್ತಾ, ದೀಪಕ್ ಸರ್ ಒಬ್ಬರೇ ಬಂದಿದ್ದಾರೆ, ವಿಷ್ಣು ಸರ್ ಬರಲಿಲ್ವಾ ಎಂದು ಕೇಳಿದಳು. ಅದಕ್ಕೆ ಮೌನಿಕಾ, ಅವರು ಹೈದರಾಬಾದಿನಿಂದ ನಿನ್ನೆ ನೈಟ್ ಬಂದಿದ್ದಾರೆ. ಆದರೆ ಅಲ್ಲಿನ ನೀರಿನ ಬದಲಾವಣೆಯಿಂದ ಸ್ವಲ್ಪ ಹುಷಾರಿಲ್ಲದೆ ಇವತ್ತು ರೆಸ್ಟ್ ಮಾಡುತ್ತಿದ್ದಾರೆ, ಅದಕ್ಕೆ ಬಂದಿಲ್ಲ ಎಂದು ಹೇಳಿ ಹೋದಳು. ಅದ್ವಿತಾಳ ಮನಸ್ಸಲ್ಲೇನೋ ಕಳೆದುಕೊಂಡ ಭಾವನೆ, ಬೇಸರ. ಕೆಲಸ ಮುಗಿಸಿ ಮನೆಗೆ ಹೋಗಿ ನಾಳೆ ಯಾವಾಗ ಅವರನ್ನು ನೋಡುವೆನೋ ಎಂದು ಯೋಚಿಸುತ್ತಾ ಮಲಗಿದಳು. ಇಂದು ಶುಕ್ರವಾರವಾದ್ದರಿಂದ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದಳು. ದೇವರಿಗೆ ಕೈ ಮುಗಿದು, ದೇವರೇ, ನಾನ್ಯಾಕೆ ವಿಷ್ಣುನನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ? ನಾನೇನಾದರೂ ಅವರನ್ನು ಪ್ರೀತಿಸುತ್ತಿದ್ದೀನಾ ತಿಳಿಯದು. ಆದರೆ ಇವತ್ತು ಅವರು ನನ್ನ ಕಣ್ಣ ಮುಂದೆ ಹಾಗೆ ಪ್ರತ್ಯಕ್ಷವಾಗಿ ಬಿಡಬೇಕು. ಅವರಿಗೆ ಬೇಗ ಹುಷಾರಾಗಲಿ ಎಂದು ಕೈ ಮುಗಿದು ಪ್ರದಕ್ಷಿಣೆ ಹಾಕಲು ಹೋದಳು. ದೇವಸ್ಥಾನದ ಹಿಂಭಾಗ ದೇವರಿಗೆ ನಮಸ್ಕರಿಸುತ್ತಿದ್ದಳು. ಹಿಂದಿನಿಂದ ಯಾರೋ ನನ್ನನ್ನು ಫಾಲೋ ಮಾಡುತ್ತಿದ್ದಾರೇನೋ ಅನ್ನಿಸಿತು. ಹಿಂದೆ ತಿರುಗಿ ನೋಡಿದರೆ ಯಾರೂ ಇರಲಿಲ್ಲ. ಮತ್ತೆ ಕಣ್ಣು ಮುಚ್ಚಿ ಏನೋ ಬೇಡಿಕೊಳ್ಳುತ್ತಿದ್ದಳು. ಯಾರೋ ನನ್ನ ಪಕ್ಕದಲ್ಲೇ ನಿಂತು ದೇವರನ್ನು ಬೇಡಿಕೊಳ್ಳುತ್ತಿರುವ ಅನುಭವವಾಯಿತು. ಕಣ್ಣು ಬಿಟ್ಟು ನೋಡಿದರೆ ಕಣ್ಣ ಮುಂದೆ ವಿಷ್ಣು. ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಅವಳಿಗೆ. ಇದೇನು ನಿಜವೋ ಅಥವಾ ನನ್ನ ಭ್ರಮೆಯೋ ಎಂದುಕೊಂಡು ಅವರನ್ನು ನೋಡಿ ಗೊಂಬೆಯ ಹಾಗೆ ನಿಂತು ಬಿಟ್ಟಳು. ಅವರನ್ನು ನೋಡಿ ಖುಷಿಗಿಂತ ಜಾಸ್ತಿ ಹೆದರಿಕೆಯಾಗಿ ಏನೂ ಮಾತನಾಡದೆ ಆಫೀಸ್ಗೆ ಬಂದಳು. ಆಫೀಸಿಗೆ ಬಂದವಳೆ, ಇದೇನಿದು, ದೇವರನ್ನು ಸುಮ್ಮನೆ ಕೇಳಿದರೆ ಕೇಳಿದ ತಕ್ಷಣ ನಿಜವಾಗಿಯೂ ಪ್ರತ್ಯಕ್ಷ ಮಾಡಿಸಿಬಿಟ್ಟಿದ್ದಾರೆ. ಒಂದೇ ನಿಮಿಷಕ್ಕೆ ಹೃದಯವೇ ಜೋರಾಗಿ ಬಡಿದುಕೊಂಡು ನಿಂತು ಹೋಗುವ ಹಾಗಾಯಿತು ಎಂದು ಸುಧಾರಿಸಿಕೊಂಡು ಕೆಲಸ ಮುಗಿಸಿ ಕೂತಿದ್ದಳು. ಅಂದು ಅವರ ಬಾಸ್ ಹಾಗೂ ದೀಪಕ್ ಮನೆಯಲ್ಲಿ ಪೂಜೆ ಇದ್ದುದರಿಂದ ಆಫೀಸಿಗೆ ಮಧ್ಯಾಹ್ನ ಬರುವುದಾಗಿ ತಿಳಿಸಿದ್ದರು. ರಾಕಿ ಬಂದು, ವಿಷ್ಣು ಸರ್ ನಿಮ್ಮನ್ನು ಕರೆಯುತ್ತಿದ್ದಾರೆ ಮೇಡಮ್, ಕ್ಯಾಬಿನ್ಗೆ ಹೋಗಬೇಕಂತೆ ಎಂದು ಹೇಳಿ ಹೋದರು. ವಿಷ್ಣು ಹೆಸರು ಕೇಳಿದೊಡನೆಯೇ ಅದ್ವಿತಾಳ ಮನದಲ್ಲೇನೋ ಹೇಳಲಾಗದ ಅನುಭವ. ಕೈಕಾಲುಗಳು ನಡುಗಲಾರಂಭಿಸಿದವು. ಕ್ಯಾಬಿನಿಗೆ ಬಂದಳು. ವಿಷ್ಣು ನ್ಯೂಸ್ ಪೇಪರ್ ಓದುತ್ತಾ ಕುಳಿತಿದ್ದ. ಅದ್ವಿತಾಳನ್ನು ನೋಡಿ ಎದ್ದು ನಿಂತ. ಇಬ್ಬರಲ್ಲೂ ಮಾತಿಲ್ಲ. ಏನು ಹೇಳಿ ಸರ್ ಎಂದು ತೊದಲಿದಳು. ಯಾಕೆ ಅದ್ವಿತಾ, ಯಾವಾಗಲೂ ನನ್ನ ನೋಡಿದಾಗ ನಿಮ್ಮ ಕೈಕಾಲುಗಳು ನಡುಗುತ್ತಿವೆ, ಮಾತು ತೊದಲುತ್ತಿದೆ? ನಾನೇನು ಪ್ರಾಣಿಯಲ್ಲ, ನಿಮ್ಮ ಹಾಗೆ ಮನುಷ್ಯನೇ. ಇಲ್ಲಿ ನೋಡಿ ಎಂದು ನೆಲ ನೋಡುತ್ತಿದ್ದ ಅವಳ ಮುಖವನ್ನು ಮೇಲೆ ಮಾಡಿದನು. ಇಬ್ಬರ ಕಣ್ಣುಗಳು ಬೆರೆತಿದ್ದವು. ಮಾತುಗಳೇ ಹೊರಡದಾದವು. ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಅದ್ವಿತಾಳ ಪಕ್ಕ ಬಂದು ನಿಂತನು ವಿಷ್ಣು. ಅದ್ವಿತಾ ಭಯದಿಂದ ಕಣ್ಣು ಮುಚ್ಚಿದಳು.
ಹೆದರಿದ ಅವಳ ಮುಖ ಪುಟ್ಟ ಮಗುವಿನಂತೆ ಕಂಡಿತು. ತನ್ನ ಕಣ್ಣುಗಳಲ್ಲೇ ಅವಳ ಸೆರೆ ಹಿಡಿದುಕೊಂಡ ಅವಳನ್ನೇ ನೋಡುತ್ತಾ ನಿಂತಿದ್ದ. ಅಷ್ಟೊತ್ತಿಗೆ ಮೌನಿಕಾ ಬರುತ್ತಿರುವುದನ್ನು ಕಂಡು ಹಿಂದೆ ಸರಿದು ನಿಂತ. ಮೌನಿಕಾ ಬಂದು ಮುಂದಿನ ಮೀಟಿಂಗ್ನ ವಿವರ ತಿಳಿಸಿದಳು. ಹೊಸ ಕಂಪನಿಯೊಂದು ನಮ್ಮ ಕಂಪನಿಯ ಜೊತೆ ಟೈಅಪ್ ಆಗಲು ನಮ್ಮ ಕಂಪನಿಯ ಡೀಟೇಲ್ಸ್ ಕೇಳುತ್ತಿದ್ದಾರೆ. ಸೊ ನೀವು ಮೀಟಿಂಗ್ ಅಟೆಂಡ್ ಮಾಡಿ ಕಂಪನಿಯ ಡೀಟೇಲ್ಸ್ ಕೊಡಬೇಕೆಂದು, ನಿಮ್ಮ ಜೊತೆಗೆ ಅದ್ವಿತಾಳನ್ನು ಕರೆದುಕೊಂಡು ಹೋಗಬೇಕೆಂದು ಬಾಸ್ ಹೇಳಿದ್ದಾರೆ. ಬಿಕಾಸ್ ಅದ್ವಿತಾ ಕೆಲಸಕ್ಕೆ ಹೊಸಬಳು, ಇನ್ನೂ ನಮ್ಮ ಕಂಪನಿಯ ಬಗ್ಗೆ ಹೆಚ್ಚು ತಿಳಿದುಕೊಂಡ ಹಾಗೆ ಆಗುತ್ತದೆ. ಅದು ಅಲ್ಲದೆ ಮೀಟಿಂಗ್ ಬೆಂಗಳೂರಿನಲ್ಲೇ ಇರುವುದರಿಂದ ಅದ್ವಿತಾಗೂ ತೊಂದರೆಯಾಗುವುದಿಲ್ಲ ಎಂದು ಹೇಳಿದಳು. ವಿಷ್ಣುಗಾದ ಸಂತೋಷ ಅಷ್ಟಿಷ್ಟಲ್ಲ. ಅದ್ವಿತಾ ಮಾತ್ರ ಏನೂ ಉತ್ತರಿಸದೆ ಸುಮ್ಮನೆ ಮೌನಿಕಾ ಜೊತೆಗೆ ಹೋದಳು. ಮಧ್ಯಾಹ್ನ ಬಾಸ್ ಹಾಗೂ ದೀಪಕ್ ಆಫೀಸ್ಗೆ ಬಂದರು. ವಿಷ್ಣು ಮತ್ತು ಅದ್ವಿತಾಳನ್ನು ಮೀಟಿಂಗ್ ಅಟೆಂಡ್ ಮಾಡಲು ಹೋಗಿ ಎಂದರು. ಅದ್ವಿತಾಗಿಂತ ಮೊದಲೇ ಕೆಳಗೆ ಬಂದು ವಿಷ್ಣು ಕಾರಿನ ಟೈರನ್ನು ಪಂಚರ್ ಮಾಡಿ ಆಫೀಸ್ ಒಳಗೆ ಹೋದನು. ಅದ್ವಿತಾ ಮತ್ತು ವಿಷ್ಣು ಕೆಳಗೆ ಬಂದರು. ವಿಷ್ಣು, ಅಯ್ಯೋ ಕಾರು ಪಂಚರ್ ಆಗೋಗಿದೆ, ಇವಾಗ ಏನು ಮಾಡೋದು? ಮೀಟಿಂಗ್ಗೆ ಬೇರೆ ಲೇಟ್ ಆಗುತ್ತಾ ಇದೆ. ಸೊ ಬೈಕ್ನಲ್ಲಿ ಹೋಗೋಣ, ಟ್ರಾಫಿಕ್ ಕೂಡ ಕಮ್ಮಿ ಆಗುತ್ತದೆ ಎಂದ. ಅದ್ವಿತಾ ಏನೂ ಮಾತನಾಡದೆ ಸರಿ ಎನ್ನುವಂತೆ ತಲೆಯಾಡಿಸಿದಳು. ವಿಷ್ಣು ಬೈಕನ್ನು ಓಡಿಸುತ್ತಿದ್ದ. ಅದ್ವಿತಾ ಹಿಂದೆ ಕುಳಿತಿದ್ದಳು. ವಿಷ್ಣುಗಾದ ಸಂತೋಷ ಹೇಳೋಕ್ಕಾಗದು. ಯಾವ ದೇವರು ವರ ಕೊಟ್ಟರೋ ಇವತ್ತು ನನಗೆ ಎಂದುಕೊಂಡು ಕನ್ನಡಿಯಲ್ಲಿ ಅವಳನ್ನು ನೋಡಿ ನೋಡಿ ಗಾಡಿ ಓಡಿಸುತ್ತಿದ್ದ. ಮೀಟಿಂಗ್ ಹಾಲಿಗೆ ಬಂದರು. ಮೀಟಿಂಗ್ ಸ್ಟಾರ್ಟ್ ಆಗುವ ಮೊದಲು ಎಲ್ಲರಿಗೂ ಅದ್ವಿತಾಳ ಪರಿಚಯ ಮಾಡಿಸಿದನು. ಅದ್ವಿತಾಗೆ ಮೀಟಿಂಗ್, ಸೆಮಿನಾರ್ ಇವುಗಳಲ್ಲೆಲ್ಲ ಹೆಚ್ಚಿನ ಆಸಕ್ತಿ. ಏಕೆಂದರೆ ಕಾಲೇಜಿನಲ್ಲಿರುವಾಗಲೇ ಹಲವಾರು ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡಿದಾಗ ಯಾವುದೇ ಹೆದರಿಕೆ ಇಲ್ಲದೆ ಮಾತನಾಡುತ್ತಿದ್ದಳು. ಆದ್ದರಿಂದ ಮೀಟಿಂಗ್ ಏನು ಅವಳು ಹೆದರಲಿಲ್ಲ. ಬದಲಾಗಿ ವಿಷ್ಣು ಜೊತೆಗೆ ಅವಳು ಸಹ ತಮ್ಮ ಕಂಪನಿಯ ವಿವರಗಳನ್ನು ಹೇಳಿದ್ದಳು. ಅದನ್ನು ಕೇಳಿ ವಿಷ್ಣುಗೂ ಆಶ್ಚರ್ಯವಾಯಿತು. ಇಷ್ಟು ಬೇಗ ಇದನ್ನೆಲ್ಲ ತಿಳಿದುಕೊಂಡಿದ್ದಾಳೆ, ತುಂಬ ಶಾರ್ಪ್ ಮೈಂಡೆಡ್ ಎಂದುಕೊಂಡನು. ವಿಷ್ಣು ಹೈದರಾಬಾದ್ಗೆ ಹೋದಾಗಲೇ ಅದ್ವಿತಾಗೆ ಬೇಸರವಾಗಿ ಸಮಯ ಕಳೆಯಲೆಂದು ಕಂಪನಿಯ ಎಲ್ಲ ವಿವರಗಳನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡಿದ್ದಳು. ಕೊನೆಗೆ ವಿಷ್ಣು ಮತ್ತು ಅದ್ವಿತಾಳ ಮಾತುಗಾರಿಕೆ ಮತ್ತು ಅವರ ಕಂಪನಿಯ ಡೀಟೇಲ್ಸ್ ಎಲ್ಲವೂ ಸರಿಯಿದೆ ಎನಿಸಿ ಎಲ್ಲರೂ ವಿಷ್ಣುವಿನ ಕಂಪನಿಯೊಂದಿಗೆ ಟೈಅಪ್ ಆಗಲು ಒಪ್ಪಿಗೆ ಸೂಚಿಸಿದರು. ವಿಷ್ಣು ಮತ್ತು ಅದ್ವಿತಾಗೆ ತುಂಬ ಖುಷಿಯಾಗಿತ್ತು. ವಿಷ್ಣು ಅದ್ವಿತಾಗೆ, ಇದನ್ನೆಲ್ಲ ನೀವು ಯಾವಾಗ ತಿಳಿದುಕೊಂಡ್ರಿ ಮೇಡಮ್? ತುಂಬ ಬುದ್ಧಿವಂತೇರಿ ನೀವು ಎಂದನು. ಅದಕ್ಕೆ ಅದ್ವಿತಾ, ಹಾಗೇನಿಲ್ಲ ಸರ್, ಸುಮ್ಮನೆ ಇದ್ದಾಗ ಓದಿ ತಿಳಿದುಕೊಂಡೆ ಎಂದಳು. ಇನ್ನೇನು ಅಲ್ಲಿಂದ ಹೊರಡಬೇಕು ಎನ್ನುವಾಗ ಆ ಕಂಪನಿಯ ಒಬ್ಬ ಹುಡುಗ ಬಂದು, ಹಾಯ್ ವಿಷ್ಣು ಅಂಡ್ ಅದ್ವಿತಾ, ನಾನು ಸೂರಜ್, ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂದು ಪರಿಚಯಿಸಿಕೊಂಡ. ಅದ್ವಿತಾಳನ್ನೇ ನೋಡುತ್ತಾ, ನೀವು ಕಂಪನಿಗೆ ಹೊಸಬರಾಗಿದ್ದು ಎಷ್ಟು ಚೆನ್ನಾಗಿ ಮಾತನಾಡಿದ್ದೀರಿ, ವೆರಿ ಗುಡ್, ನಿಮ್ಮ ಹಾಗೆ ನಿಮ್ಮ ಧ್ವನಿ ಕೂಡ ಮುದ್ದಾಗಿದೆ ಎಂದು ಹೇಳಿದ. ಅದಕ್ಕವಳು ಥ್ಯಾಂಕ್ ಯು ಸರ್ ಎಂದಳು. ವಿಷ್ಣುಗೆ ಬೇಸರವಾದರೂ ಅದನ್ನು ತೋರ್ಪಡಿಸದೆ, ಹೋಗೋಣ್ವಾ ಅದ್ವಿತಾ ಮೇಡಮ್, ಲೇಟ್ ಆಗಿತ್ತು ಎಂದು ಹೇಳಿ ಕರೆದುಕೊಂಡು ಬಂದನು. ಅದ್ವಿತಾಳನ್ನು ಮತ್ತೊಮ್ಮೆ ಮನಸಾರೆ ನೋಡಿ ಕಣ್ಣು ತುಂಬಿಸಿಕೊಂಡು ಅವಳನ್ನು ಅವಳ ಮನೆಗೆ ಡ್ರಾಪ್ ಮಾಡಿ ಹೋದನು. ಅದ್ವಿತಾಗೆ ಇವತ್ತು ವಿಷ್ಣು ಅವಳ ಪಕ್ಕದಲ್ಲಿ ನಿಂತಿದ್ದು ಇವತ್ತಿನ ಘಟನೆಗಳೆಲ್ಲ ನೆನೆದು ಅದನ್ನೇ ಯೋಚಿಸುತ್ತಾ ಸರಿಯಾಗಿ ನಿದ್ರೆ ಬರಲಿಲ್ಲ. ವಿಷ್ಣುನಂತೂ ಅದ್ವಿತಾಳ ನೆನಪಲ್ಲೇ ಡ್ಯುಯೆಟ್ ಸ್ಟಾರ್ಟ್ ಮಾಡಿಕೊಂಡು ಮಲಗಿದ. ಮಾರನೇ ದಿನ ವಿಷ್ಣು ಆಫೀಸಿಗೆ ಬಂದು ಎಲ್ಲರಿಗೂ ಮೀಟಿಂಗ್ನಲ್ಲಿ ನಡೆದ ವಿಷಯ ತಿಳಿಸಿ, ನಾಳೆ ಹೊಸ ಕಂಪನಿಯು ನಮ್ಮ ಜೊತೆ ಟೈಅಪ್ ಆಗುತ್ತಿರುವ ಸಂತೋಷಕ್ಕೆ ಒಂದು ಪಾರ್ಟಿ ಕೊಡುತ್ತಿದ್ದೇವೆ ಎಂದನು. ಎಲ್ಲರೂ ಖುಷಿಪಟ್ಟರು. ಅದ್ವಿತಾ ಮನೆಗೆ ಬಂದವಳೆ, ನಾಳೆ ಯಾವ ಡ್ರೆಸ್ ಹಾಕುವುದು, ಹೇಗೆಲ್ಲ ರೆಡಿಯಾಗಬೇಕು, ಹೇಗಿದ್ದರೆ ನಾನು ವಿಷ್ಣುಗೆ ಹಿಡಿಸುತ್ತೇನೆ ಎಂದು ಯೋಚಿಸತೊಡಗಿದಳು. ರಾತ್ರಿಯೆಲ್ಲ ಅದರ ತಯಾರಿಯಲ್ಲೇ ನಿದ್ದೆ ಸಹ ಮಾಡಿರಲಿಲ್ಲ. ಬೆಳಗ್ಗೆ ಬೇಗ ಎದ್ದು ಅಮ್ಮನ ಸಲಹೆಯಂತೆ ಪಿಂಕ್ ಕಲರ್ ಸೀರೆಯುಟ್ಟು ಕೈಗಳಿಗೆ ಬಳೆ ಹಾಕಿ ನೀನ ಜಡೆಗೆ ಹೂ ಮುಡಿದು ಒಳ್ಳೆ ದೇವಲೋಕದ ಅಪ್ಸರೆಯಂತೆ ಕಾಣುತ್ತಿದ್ದಳು. ವಿಷ್ಣು ಪಾರ್ಟಿಯ ತಯಾರಿಯಲ್ಲಿ ಬ್ಯುಸಿಯಾಗಿದ್ದನು. ಎಲ್ಲ ತಯಾರಿ ಮುಗಿದಿತ್ತು. ಈಗ ಅದ್ವಿತಾಳನ್ನು ಯಾವಾಗ ನೋಡುವೆನೋ ಎಂದುಕೊಳ್ಳುತ್ತಿದ್ದ. ತಕ್ಷಣ ಅದ್ವಿತಾ ಆಫೀಸ್ ಒಳಗೆ ಬಂದಳು. ಎಲ್ಲರ ಕಣ್ಣು ಅದ್ವಿತಾಳ ಮೇಲಿತ್ತು. ಅಪ್ಪಟ ಭಾರತೀಯ ಹೆಣ್ಣು ಮಗಳಂತೆ ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ಮೌನಿಕಾ ಬಂದು, ಅದ್ವಿತಾ, ಇವತ್ತು ನಿನಗೆ ದೃಷ್ಟಿಯಾಗುವುದು ಖಂಡಿತ ಎಂದಳು. ವಿಷ್ಣುಗಂತೂ
ಅವನ ಕಣ್ಣನ್ನು ಅವನೇ ನಂಬಲಾಗಲಿಲ್ಲ. ಇದು ಅದ್ವಿತಾಳೇನಾ ಎಂದುಕೊಂಡು ಅವಳನ್ನೇ ನೋಡುತ್ತಿದ್ದೆನು. ಅವನು ನೋಡುತ್ತಿದ್ದುದನ್ನು ಗಮನಿಸಿ ಅವನ ಕಣ್ಣನ್ನು ಎದುರಿಸಲಾಗದೆ ಅದ್ವಿತಾ ಬೇರೆ ಕಡೆ ಹೋಗಿ ನಿಂತಳು. ಹೊಸ ಕಂಪನಿಯವರನ್ನೆಲ್ಲ ಪಾರ್ಟಿಗೆ ಆಹ್ವಾನಿಸಲಾಗಿತ್ತು. ಸೂರಜ್ ಕೂಡ ಬಂದಿದ್ದ. ಸೂರಜ್ ಅದ್ವಿತಾಳನ್ನು ನೋಡಿ ಮೊದಲ ನೋಟದಲ್ಲಿಯೇ ಇಷ್ಟಪಟ್ಟಿದ್ದ. ಅದನ್ನು ಅವಳಿಗೆ ತಿಳಿಸಲೆಂದು ಅವಳ ಹಿಂದೆಯೇ ಅವಳು ಹೋದಲ್ಲೆಲ್ಲ ಹೋಗುತ್ತಿದ್ದ. ಇದನ್ನು ವಿಷ್ಣು ಗಮನಿಸಿದ. ಇದು ವಿಷ್ಣುಗೇಕೋ ಹಿಡಿಸಲಿಲ್ಲ. ಸೂರಜ್ ಅದ್ವಿತಾಳನ್ನು ನಿಲ್ಲಿಸಿ, ನಾನು ನಿಮ್ಮಲ್ಲೇನೋ ಮಾತನಾಡಬೇಕಿತ್ತು, ಪ್ಲೀಸ್ ಸ್ವಲ್ಪ ಈ ಕಡೆ ಬರುತ್ತೀರಾ ಎಂದು ಆಫೀಸ್ನಿಂದ ಆಚೆಗೆ ಕರೆದುಕೊಂಡು ಬಂದ. ಏನು ಮಾತನಾಡುವರೋ ಎಂದು ವಿಷ್ಣು ಬಾಗಿಲ ಬಳಿ ಬಂದು ಯಾರಲ್ಲೋ ಮಾತನಾಡುತ್ತಾ ನಿಂತ. ಏನು ಮಾತನಾಡಬೇಕು ಹೇಳಿ ಸರ್ ಎಂದು ಕೇಳಿದಳು ಅದ್ವಿತಾ. ಅದಕ್ಕೆ ಸೂರಜ್, ನೀವು ಏನೂ ತಿಳಿದುಕೊಂಡಿಲ್ಲವೆಂದರೆ ನಾನೊಂದು ಮಾತು ಹೇಳಬೇಕಿತ್ತು ಎಂದನು. ಅದ್ವಿತಾ ಹೇಳಿ ಎಂದಳು. ನಿನ್ನೆ ನಿಮ್ಮನ್ನು ನೋಡಿದಾಗಿನಿಂದ ನನ್ನಲ್ಲೇನೋ ಹೇಳಿಕೊಳ್ಳಲಾಗದ ಸಂತೋಷ. ನನ್ನ ಮನಸ್ಸಿಗೆ ನೀವು ತುಂಬ ಹಿಡಿಸಿದ್ದೀರಾ. ನೀವು ಒಪ್ಪುವುದಾದರೆ ನಾನು ನಿಮ್ಮನ್ನು ಮದುವೆಯಾಗಬೇಕು ಎಂದುಕೊಂಡಿದ್ದೇನೆ. ನಮ್ಮ ಮನೆಯವರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ನೀವು ಒಪ್ಪಿದರೆ ಅವರನ್ನು ನಿಮ್ಮ ಮನೆಗೆ ಹೆಣ್ಣು ನೋಡಲು ಕಳಿಸಿಕೊಡುತ್ತೇನೆ ಎಂದನು. ಇದನ್ನು ಕೇಳಿಸಿಕೊಂಡ ವಿಷ್ಣುಗೆ ಅಲ್ಲಿ ನಿಲ್ಲಲಾಗಲಿಲ್ಲ. ಒಂದೇ ಸಮನೆ ಕ್ಯಾಬಿನ್ಗೆ ಹೋಗಿ ಬಾಗಿಲು ಹಾಕಿಕೊಂಡು ಅಳತೊಡಗಿದನು. ವಿಷ್ಣು ಹೋಗಿ ಬಾಗಿಲು ಹಾಕಿಕೊಂಡಿದ್ದು ಮತ್ತೆ ಅಲ್ಲಿ ನಡೆಯುತ್ತಿದ್ದದ್ದು ಇದನ್ನೆಲ್ಲ ನೋಡುತ್ತಾ ಸುಮ್ಮನಿದ್ದ ದೀಪಕ್ ಏನು ನಡೆಯುತ್ತಿದೆ ಎಂದು ಅರ್ಥವಾಗದೆ ಬಾಗಿಲ ಬಳಿ ಬಂದು ಏನು ನಡೆಯುತ್ತಿದೆ ಎಂದು ಕೇಳಿಸಿಕೊಳ್ಳುತ್ತಿದ್ದ. ಸ್ವಲ್ಪ ಸಮಯದ ನಂತರ ಅದ್ವಿತಾ ಹಾಗೂ ಸೂರಜ್ ಆಫೀಸ್ ಒಳಗೆ ಬಂದರು. ಸೂರಜ್ ಹೋಗಿ ತನ್ನ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಾ ಕುಳಿತ. ದೀಪಕ್ ಕ್ಯಾಬಿನ್ಗೆ ಬಂದು ಅಳುತ್ತಿದ್ದ ವಿಷ್ಣುನನ್ನು ನೋಡಿ, ಯಾಕೆ ಏನಾಯಿತು ವಿಷ್ಣು ಎಂದು ಕೇಳತೊಡಗಿದ. ಹೇಳು ವಿಷ್ಣು, ಏನಾಯಿತು ಎಂದು ಅವನ ಪಕ್ಕದಲ್ಲಿ ಕುಳಿತು ಕೇಳಿದನು. ಅದಕ್ಕೆ ವಿಷ್ಣು, ನಾನು ಅದ್ವಿತಾಳನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ ಕಣೋ. ಅವಳು ಈ ಆಫೀಸ್ಗೆ ಸೇರುವುದಕ್ಕೂ ಮೊದಲೇ ನಾನು ಅವಳನ್ನು ಒಂದು ದೇವಸ್ಥಾನದ ಬಳಿ ನೋಡಿದ್ದೆ. ನಾನು ದೇವಸ್ಥಾನದ ರಸ್ತೆಯಲ್ಲಿ ಬರುವಾಗ ಒಂದು ವಯಸ್ಸಾದ ಅಜ್ಜಿಯನ್ನು ನೋಡಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಕುಳಿತಿದ್ದರು. ವಯಸ್ಸಾದ ಕಾರಣ ಅವರ ಬಳಿ ಇದ್ದ ಹೂಗಳನ್ನು ಅವರಿಂದ ಮಾರಲು ಸಹ ಆಗುತ್ತಿರಲಿಲ್ಲ. ಆಗ ದೇವಸ್ಥಾನದಿಂದ ಬಂದ ಒಂದು ಹುಡುಗಿ ಆ ಹೂಗಳನ್ನೆಲ್ಲ ತಾನೇ ಮಾರಿ ಆ ಹಣದ ಜೊತೆಗೆ ತನ್ನಲ್ಲಿದ್ದ ಎಲ್ಲ ಹಣವನ್ನು ಅವರಿಗೆ ನೀಡಿ ಹೋದಳು. ಅವಳ ಹಿಂದೆಯೇ ಹೋಗಬೇಕು ಎಂದುಕೊಂಡು ಬೈಕ್ನಿಂದ ಇಳಿಯಲು ನೋಡಿದೆ. ಆದರೆ ಆ ಹುಡುಗಿ ಎಲ್ಲಿಂದ ಹೋದಳೋ ತಿಳಿಯಲೇ ಇಲ್ಲ. ಯಾರೋ ತಿಳಿಯದೇ ಇರುವವರ ಬಗ್ಗೆ ಎಷ್ಟು ಕಾಳಜಿ ತೋರಿಸಿದ್ದಾಳೆ ಎಂದರೆ, ನಾನೇನಾದರೂ ಅವಳನ್ನು ಮದುವೆಯಾದರೆ ಮುಂದೆ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳಬಹುದು ಎಂದನಿಸಿತು. ಆ ದಿನವೇ ನಿರ್ಧಾರ ಮಾಡಿಬಿಟ್ಟೆ ಕಣೋ. ಮದುವೆ ಎನ್ನುವುದಾದರೆ ಅದು ಈ ಹುಡುಗಿಯ ಜೊತೆಯೇ ಎಂದು. ಮತ್ತೆ ನಾನು ಅವಳನ್ನು ನೋಡಿದ್ದು ಬಸ್ನಲ್ಲಿ. ಆಮೇಲೆಯೇ ತಿಳಿದದ್ದು ಆ ದೇವರು ವರ ಕೊಟ್ಟಂತೆ ಅವಳು ನಮ್ಮ ಕಂಪನಿಗೆ ಸೇರಿದ್ದಳು. ಅವಳನ್ನು ಮೊದಲ ದಿನ ಇಲ್ಲಿ ನೋಡಿದಾಗಲೇ ಸ್ವಲ್ಪ ಸಮಾಧಾನವಾಗಿತ್ತು. ಇನ್ನು ಮುಂದೆ ನನ್ನ ಕಣ್ಣ ಮುಂದೆಯೇ ಇರುತ್ತಾಳೆ ಎಂದು. ನಾನು ನನ್ನ ಪ್ರೀತಿಯನ್ನು ಎಷ್ಟೋ ಸಲ ಅವಳ ಬಳಿ ಹೇಳಬೇಕು ಎಂದುಕೊಂಡೆ, ಆದರೆ ಆಗಲಿಲ್ಲ. ಈಗ ಸೂರಜ್ ಅವಳ ಬಳಿ ಪ್ರೀತಿಯನ್ನು ಹೇಳಿದ್ದಾನೆ. ಅವಳು ಏನು ಹೇಳಿದಳೋ ತಿಳಿಯದು. ಅವಳಿಲ್ಲದೆ ನನಗೆ ಜೀವನವೇ ಇಲ್ಲ ಕಣೋ. ಅಷ್ಟು ಪ್ರೀತಿಸುತ್ತಿದ್ದೇನೆ ಅವಳನ್ನು ಎಂದು ಹೇಳಿದನು. ಅದಕ್ಕೆ ದೀಪಕ್, ಒಳ್ಳೆಯ ಸೆಲೆಕ್ಷನ್ ಕಣೋ. ಅದ್ವಿತಾ ತುಂಬ ಒಳ್ಳೆಯ ಹುಡುಗಿ, ಒಳ್ಳೆಯ ಮನಸ್ಸಿರುವವಳು, ನಿನಗೆ ಒಳ್ಳೆಯ ಜೋಡಿ. ಸೂರಜ್ ಹಾಗೂ ಅದ್ವಿತಾ ಮಾತನಾಡಿದ್ದು ನಾನು ಕೇಳಿಸಿಕೊಂಡೆ. ಸೂರಜ್ ಅದ್ವಿತಾಳನ್ನು ಇಷ್ಟಪಟ್ಟಿದ್ದು, ಮದುವೆಯಾಗುವೆ ಎಂದಿದ್ದು ನಿಜ. ಆದರೆ ಅದ್ವಿತಾ ಅದಕ್ಕೆ ಒಪ್ಪಲಿಲ್ಲ ಕಣೋ. ಬದಲಾಗಿ, ಸಾರಿ ಸೂರಜ್ ಸರ್, ನಾನು ನಿಮ್ಮನ್ನು ನನ್ನ ಅಣ್ಣನಾಗಿ ಅಥವಾ ಒಬ್ಬ ಒಳ್ಳೆಯ ಗೆಳೆಯನಾಗಿ ನೋಡಬಹುದು ವಿನಃ ನನ್ನ ಜೀವನದ ಸಂಗಾತಿಯನ್ನಾಗಿ ಅಲ್ಲ. ದಯವಿಟ್ಟು ಕ್ಷಮಿಸಿಬಿಡಿ ಅಣ್ಣ. ನಿಮ್ಮ ಮೇಲೆ ಆ ರೀತಿಯ ಭಾವನೆಗಳು ಬರುವುದಿಲ್ಲ. ಈಗಾಗಲೇ ನಾನು ಒಬ್ಬರನ್ನು ಇಷ್ಟಪಡುತ್ತಿದ್ದೇನೆ. ಅವರಿಗಲ್ಲದೆ ಮತ್ಯಾರಿಗೂ ಆ ಸ್ಥಾನ ಸಿಗದು ಎಂದಳು. ಸೂರಜ್ಗೂ ಬೇಸರವಾಗಿ ಸಾರಿ ಕೇಳಿ ಬಂದು ಖುಷಿಯಾಗಿಯೇ ಇದ್ದಾನೆ. ಇವತ್ತು ನಾನು ಡ್ಯಾಡಿ ಮಧ್ಯಾಹ್ನ ಹೊರಗಡೆ ಹೋಗುತ್ತಿದ್ದೇವೆ. ಅದು ಅಲ್ಲದೆ ಪಾರ್ಟಿ ಮುಗಿಸಿ ಎಲ್ಲರೂ ಹೊರಡುತ್ತಾರೆ. ಸೊ ಹಿಂದೆ ನೀನು ನಿನ್ನ ಪ್ರೀತಿಯನ್ನು ಅದ್ವಿತಾಗೆ ಹೇಳಿಬಿಡು. ಏನಾಗುತ್ತೋ ನೋಡೋಣ. ಅವಳ ಮನಸ್ಸಲ್ಲಿರೋದು ನೀನೇ ಎಂದು ನನಗನಿಸುತ್ತಿದೆ. ಅವಳು ಖಂಡಿತವಾಗಿಯೂ ನಿನ್ನನ್ನು ಒಪ್ಪುತ್ತಾಳೆ ಎಂದು ಹೇಳಿ ಅವನಿಗೆ ಧೈರ್ಯ ತುಂಬಿದನು. ವಿಷ್ಣುಗೂ ಸ್ವಲ್ಪ ಸಮಾಧಾನವಾಯಿತು. ಹಾಗೇ ಆಗಲಿ, ಹೇಳಿಬಿಡುವೆ ಎಂದನು.
ಪರಿಚಯವಾದ ಕೆಲವೇ ದಿನಗಳಲ್ಲಿ ಅದ್ವಿತಾ ಎಲ್ಲರ ಮನ ಗೆದ್ದಿದ್ದಳು. ಅದಕ್ಕೆ ಅವಳ ಒಳ್ಳೆಯ ಗುಣಗಳೇ ಕಾರಣ. ಎಲ್ಲರೂ ಅವಳನ್ನು ಅಷ್ಟೇ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು. ಮಧ್ಯಾಹ್ನ ದೀಪಕ್ ಹಾಗೂ ಅವರ ಡ್ಯಾಡಿ ಹೊರಗಡೆ ಹೋದರು. ಪಾರ್ಟಿ ಮುಗಿಸಿ ಎಲ್ಲರೂ ಹೊರಟು ಹೋದರು. ಅದ್ವಿತಾ ಇನ್ನೇನು ಹೊರಡಬೇಕು ಎನ್ನುವಾಗ ಅವಳ ಬಳಿ ಇರುವ ಲ್ಯಾಂಡ್ಲೈನ್ಗೆ ವಿಷ್ಣು ಕಾಲ್ ಮಾಡಿ, ನಾನು ನಿಮ್ಮೊಂದಿಗೆ ಮಾತನಾಡಬೇಕು, ಒಮ್ಮೆ ಕ್ಯಾಬಿನ್ಗೆ ಬರುವಿರಾ ಎಂದು ಕೇಳಿದ. ಸರಿ ಎಂದು ಹೆದರುತ್ತಾ ಕ್ಯಾಬಿನ್ಗೆ ಹೋದಳು. ವಿಷ್ಣು ಅವಳನ್ನು ನೋಡಿ ವಿಷಯ ಹೇಳಲು ತುಂಬ ಹೆದರಿಕೊಂಡಿದ್ದ. ಆಗ ಅದ್ವಿತಾ, ಏನೂ ಮಾತನಾಡಬೇಕು ಎಂದಿರಲ್ಲ, ಹೇಳಿ ಸರ್ ಎಂದಳು. ವಿಷ್ಣು ಅದು ಎಂದು ತೊದಲಲಾರಂಭಿಸಿದ. ಈ ಬಾರಿ ಯಾಕೋ ವಿಷ್ಣುವಿನ ಕೈಕಾಲುಗಳು ನಡುಗಲಾರಂಭಿಸಿದವು. ಮಾತು ತೊದಲುತ್ತಿದ್ದವು. ಅದ್ವಿಗೆ ಭಯವಾದರೂ ತೋರಿಸಿಕೊಳ್ಳದೆ, ಸರ್ ನಿಮ್ಮ ಕೈಕಾಲುಗಳೇಕೆ ನಡುಗುತ್ತಿವೆ, ಮಾತು ತೊದಲುತ್ತಿದೆ, ಯಾಕೆ ಸರ್ ಹುಷಾರಿಲ್ವಾ ನಿಮಗೆ ಎಂದು ಕೇಳಿದಳು. ವಿಷ್ಣುಗೆ ಏನು ಹೇಳಬೇಕೋ ತಿಳಿಯದೆ ಅಲ್ಲಿದ್ದ ನೀರನ್ನು ಒಂದೇ ಸಮನೆ ಕುಡಿದು ಸುಮ್ಮನೆ ಕುಳಿತು ಬಿಟ್ಟ. ಸ್ವಲ್ಪ ಸಮಯದ ನಂತರ ಧೈರ್ಯ ಮಾಡಿಕೊಂಡು ಏನಾದರಾಗಲಿ ಹೇಳಿಬಿಡಬೇಕು ಎಂದು ಎದ್ದು ಅದ್ವಿತಾಳ ಎದುರಿಗೆ ನಿಂತ. ಅವನ ಕಣ್ಣಲ್ಲಿ ಅವಳ ಬಿಂಬ, ಅವಳ ಕಣ್ಣಲ್ಲಿ ಅವನ ಬಿಂಬ ಕಾಣುತ್ತಿತ್ತು. ಹಾಗೆಯೇ ನಿಂತಿದ್ದರು. ವಿಷ್ಣು ಇನ್ನೂ ಸ್ವಲ್ಪ ಹತ್ತಿರ ಬಂದ. ಅದ್ವಿಗೆ ಏನು ಮಾತಾಡಬೇಕೋ ತಿಳಿಯಲಿಲ್ಲ. ಸುಮ್ಮನೆ ನಿಂತಿದ್ದಳು. ಸುತ್ತಲೂ ನಿಶ್ಶಬ್ದ, ಏನೂ ಕೇಳಿಸುತ್ತಿರಲಿಲ್ಲ. ಇಬ್ಬರ ಹೃದಯ ಬಡಿತ ಮೂರನೆಯವರಿಗೆ ಕೇಳಿಸುವಷ್ಟು ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು. ಇಬ್ಬರ ಉಸಿರಾಟವು ಒಬ್ಬರಿಗೊಬ್ಬರಿಗೆ ಕೇಳಿಸುತ್ತಿತ್ತು. ಅದ್ವಿತಾ ನಾಚಿಕೆಯಿಂದ ನೆಲ ನೋಡುತ್ತಿದ್ದಳು. ಅವಳ ಕಾಲುಗಳು ನೆಲದ ಮೇಲೆ ರಂಗೋಲಿ ಹಾಕುತ್ತಿದ್ದವು. ವಿಷ್ಣು ಅದ್ವಿತಾಳ ಹತ್ತಿರ ಬಂದು ಅವಳ ಕೈ ಹಿಡಿದುಕೊಂಡ. ಅದ್ವಿತಾ ಒಮ್ಮೆಲೆ ಬೆಚ್ಚಿ ಬಿದ್ದು ಹೆದರಿ ದೂರ ಸರಿದಳು. ಆದರೂ ವಿಷ್ಣು ಮತ್ತೆ ಅವಳ ಕೈ ಹಿಡಿದು ಎಳೆದುಕೊಂಡು ಅವನ ಹೃದಯ ಬಡಿತದ ಮೇಲಿರಿಸಿದ. ಅವನ ಹೃದಯ ಅದ್ವಿ ಅದ್ವಿ ಎಂದು ಹೇಳುತ್ತಿರುವ ಭಾಸವಾಯಿತು ಅದ್ವಿಗೆ. ಅವಳಿಗೆ ಎಲ್ಲವೂ ಅರ್ಥವಾಗಿತ್ತು. ಆದರೂ ಏನೆಂಬಂತೆ ತಲೆ ಎತ್ತಿ ಅವನೆಡೆಗೆ ನೋಡಿ, ನಿಮ್ಮ ಹೃದಯದಲ್ಲಿ ತೊಂದರೆಯೇ? ಹಾಗಾದರೆ ಈಗಲೇ ಡಾಕ್ಟರ್ ಬಳಿ ಹೋಗೋಣ ಬನ್ನಿ ಎಂದಳು. ಅವನು ಅವಳಿಗೆ ಇನ್ನೂ ಹತ್ತಿರದಲ್ಲಿ ನಿಂತು ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಈ ಹೃದಯದ ಮಾತು ನಿನಗೆ ಅರ್ಥವಾಗದಿದ್ದರೂ ಪರವಾಗಿಲ್ಲ, ಈಗಲಾದರೂ ಅರ್ಥ ಮಾಡಿಕೋ ಅದ್ವಿ. ನಾನು ನಿನ್ನನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ಐ ಲವ್ ಯು ಅದ್ವಿ ಎಂದ. ಅವನಿಂದ ದೂರ ಸರಿದು ನಿಂತು ಅವನ ಕಣ್ಣುಗಳನ್ನೇ ನೋಡುತ್ತಾ ನಿಂತಳು. ಅವನ ಕಣ್ಣುಗಳೇ ಅವನೆಷ್ಟು ಪ್ರೀತಿಸುತ್ತಿದ್ದಾನೆ ಎಂಬುದನ್ನು ತಿಳಿಸಿದವು. ಅವನ ಕಣ್ಣಲ್ಲಿ ನೀರಿತ್ತು. ಯಾಕೆ ಎನ್ನುವಂತೆ ಸನ್ನೆಯಲ್ಲೇ ಕೇಳಿದಳು. ಆಗ ವಿಷ್ಣು, ನಾನು ಚಿಕ್ಕ ವಯಸ್ಸಿನಿಂದಲೂ ತಂದೆ ತಾಯಿ ಪ್ರೀತಿ ಕಂಡವನಲ್ಲ. ಅನಾಥನಾಗಿದ್ದ ನನ್ನನ್ನು ಸ್ವಂತ ಮಗನಂತೆ ಬೆಳೆಸಿ ಈ ಮಟ್ಟಕ್ಕೆ ತಂದರು ನನ್ನ ಅಂಕಲ್ ಆಗೋ ಗೆಳೆಯ ದೀಪಕ್. ಅವರಿಗಾಗಿಯೂ ಅತ್ತವನಲ್ಲ ನಾನು. ಆದರೆ ನಾ ಬಯಸಿದ ಪ್ರೀತಿ ನಿನ್ನಿಂದಾದರೂ ಸಿಗಲಿ ಎಂದು ಬಯಸುತ್ತಿದ್ದೇನೆ. ಪ್ಲೀಸ್ ನನ್ನನ್ನು ಮದುವೆಯಾಗುತ್ತೀರಾ ಅದ್ವಿ ಮೇಡಮ್ ಎಂದು ಕೇಳಿದ. ಅದ್ವಿ ಏನೂ ಮಾತನಾಡದೆ ಸುಮ್ಮನೆ ಇದ್ದಳು. ಏನಾದರೂ ಮಾತನಾಡು ಅದ್ವಿ ಎಂದು ಕೇಳಿದ. ಅದಕ್ಕವಳು ಕಣ್ಣಂಚಲ್ಲಿ ಇದ್ದ ನೀರನ್ನು ಒರೆಸಿಕೊಂಡು ನಾಳೆ ಹೇಳುತ್ತೇನೆ ಎಂದು ಹೇಳಿ ಮನೆಗೆ ಹೋದಳು. ಮನೆಗೆ ಬಂದವಳೆ ತನ್ನ ರೂಮಿಗೆ ಹೋಗಿ ವಿಷ್ಣುವಿನ ಮಾತುಗಳನ್ನೇ ನೆನೆಸಿಕೊಂಡು ಖುಷಿಪಟ್ಟಳು. ನಾನು ಬಯಸಿದ ಪ್ರೀತಿ ಇಷ್ಟು ಬೇಗ ನನಗೆ ಸಿಗುವುದೆಂದು ನಾನು ಕಲ್ಪನೆಯೂ ಮಾಡಿರಲಿಲ್ಲ. ವಿಷ್ಣು ನನ್ನನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದಾರೆ, ನಾನೆಷ್ಟು ಅದೃಷ್ಟವಂತೆ ಎಂದುಕೊಂಡು ನಾಳೆ ಆಫೀಸ್ಗೆ ಹೋಗಿ ನಾನು ಸಹ ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಎಂದು ಅವರಿಗೆ ಹೇಳಬೇಕು. ಯಾವ ರೀತಿ ಅದನ್ನು ಹೇಳುವುದು ಎಂದೆಲ್ಲ ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ಅಮ್ಮ ಊಟಕ್ಕೆ ಕರೆದರಲ್ಲ ಎಂದು ಕೆಳಗೆ ಬರಲು ಮೆಟ್ಟಲು ಇಳಿಯುತ್ತಿದ್ದಳು. ಏಕೋ ಏನೋ ತಲೆ ಸುತ್ತಿದ್ದ ಹಾಗಾಗಿ ಮೆಟ್ಟಲಿನಿಂದ ಕೆಳಗೆ ಬಿದ್ದಳು. ಅಡುಗೆ ಮನೆಯಲ್ಲಿ ಇದ್ದ ಸುಪ್ರಿಯಾರವರು ಏನಾಯಿತು ಎಂದು ನೋಡಲು ಓಡಿ ಬಂದರು. ಅಷ್ಟರಲ್ಲಿ ಅದ್ವಿ ಕೆಳಗೆ ಬಿದ್ದು ತಲೆಯಿಂದ ರಕ್ತ ಸುರಿಯುತ್ತಿತ್ತು. ಸುಪ್ರಿಯಾರವರು ಏನು ಮಾಡಬೇಕೋ ತಿಳಿಯದೆ ಅಳತೊಡಗಿದರು. ರಾಜೇಶ್ ರವರು ಏನಾಯಿತು ಎಂದು ಅಲ್ಲಿಗೆ ಬಂದರು. ರಕ್ತ ಬರುತ್ತಿದ್ದರಿಂದ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಹೋದರು. ಮೇಲಿಂದ ಬಿದ್ದ ಕಾರಣ ತಲೆಗೆ ಸ್ವಲ್ಪ ಪೆಟ್ಟಾಗಿದ್ದರಿಂದ ಅದ್ವಿಗೆ ಪ್ರಜ್ಞೆ ಇರಲಿಲ್ಲ. ಡಾಕ್ಟರ್ ಬಂದು ಬರುತ್ತಿದ್ದ ರಕ್ತವನ್ನೆಲ್ಲ ಹೊರಿಸಿ ಬ್ಯಾಂಡೇಜ್ ಹಾಕಿ ಟ್ರೀಟ್ಮೆಂಟ್ ನೀಡಿದರು. ಏನೂ ಹೆದರಬೇಡಿ, ಸ್ವಲ್ಪದರಲ್ಲೇ ಎಚ್ಚರವಾಗುತ್ತಾರೆ, ಧೈರ್ಯವಾಗಿರಿ ಎಂದು ಸುಪ್ರಿಯಾ ಹಾಗೂ ರಾಜೇಶ್ರನ್ನು ಸಮಾಧಾನ ಮಾಡಿದರು. ಆದರೂ ತಲೆಗೆ ಏಟು ಬಿದ್ದಿರುವುದರಿಂದ ಒಮ್ಮೆ ತಲೆಯನ್ನು ಸ್ಕ್ಯಾನಿಂಗ್ ಮಾಡಿಬಿಡೋಣ ಎಂದರು. ಅದಕ್ಕೆ ರಾಜೇಶ್ ಕೂಡ ಒಪ್ಪಿದರು. ಸ್ಕ್ಯಾನಿಂಗ್ ಎಲ್ಲ ಮಾಡಿದರು. ಆದರೆ ರಿಪೋರ್ಟ್ಸ್ ಇನ್ನೂ ಬಂದಿರಲಿಲ್ಲ.
ಅದ್ವಿಲು ಸ್ವಲ್ಪ ಚೇತರಿಸಿಕೊಂಡು, ನಂಗೇನೂ ಆಗಿಲ್ಲಮ್ಮ, ಚಿಕ್ಕ ಗಾಯ ಆಗಿದೆ ಅಷ್ಟೇ ಅಪ್ಪ, ನಾನಿಲ್ಲಿ ಇರಲಾರೆ, ಪ್ಲೀಸ್ ಮನೆಗೆ ಹೋಗೋಣ ಎಂದಳು. ಅದಕ್ಕೆ ಸುಪ್ರಿಯಾರವರು, ಸರಿ ಹೋಗೋಣ, ಮೊದಲು ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದರು. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಅಲ್ಲಿಗೆ ಬಂದರು. ರಿಪೋರ್ಟ್ಸ್ ನಾಳೆ ಬರುತ್ತದೆ, ಸೊ ನೀವು ಮನೆಗೆ ಹೋಗುವ ಹಾಗಿದ್ದರೆ ಹೋಗಿ, ನಾಳೆ ನಾವು ರಿಪೋರ್ಟ್ಸ್ ಬಂದ ಮೇಲೆ ಕಾಲ್ ಮಾಡುತ್ತೇವೆ, ಆವಾಗ ಬಂದರೆ ಸಾಕು ಎಂದು ಹೇಳಿ ಹೋಗುತ್ತಾರೆ. ಅದ್ವಿ ಇದನ್ನೆಲ್ಲ ಯೋಚಿಸದೆ ತನ್ನದೇ ಲೋಕದಲ್ಲಿ ಮುಳುಗಿ ಹೋಗಿರುತ್ತಾಳೆ. ಮನೆಗೆ ಕರೆದುಕೊಂಡು ಬಂದು ಅವಳನ್ನು ರೆಸ್ಟ್ ಮಾಡಲು ಹೇಳಿ ಸುಪ್ರಿಯಾರವರು ಕೆಳಗೆ ಬಂದು, ಯಾಕೆ ಈ ಥರ ಆಯಿತು ಎಂದು ಯೋಚಿಸುತ್ತಿರುತ್ತಾರೆ. ಅದ್ವಿ ಅಂತೂ ಈ ತಲೆನೋವಿನಿಂದಾಗಿ ನಾನು ನಾಳೆ ವಿಷ್ಣುನನ್ನು ನೋಡಲು ಅಮ್ಮ ಕಳಿಸುವುದಿಲ್ಲ, ಛೆ ಏನು ಮಾಡುವುದು ಎಂದು ಯೋಚಿಸುತ್ತಾ ವಿಷ್ಣು ಬಗ್ಗೆ ಕನಸು ಕಾಣುತ್ತಾ ಮಲಗುತ್ತಾಳೆ. ಬೆಳಗ್ಗೆ ಎದ್ದು, ನಾನು ಹುಷಾರಾಗಿದ್ದೇನೆ ಅಮ್ಮ, ಪ್ಲೀಸ್ ಆಫೀಸ್ಗೆ ಹೋಗಿ ಬರುತ್ತೇನೆ ಎಂದು ಹೇಳುತ್ತಾಳೆ. ಆದರೆ ಸುಪ್ರಿಯಾ ಹಾಗೂ ರಾಜೇಶ್ ರವರು ಅದಕ್ಕೆ ಒಪ್ಪುವುದಿಲ್ಲ. ಇನ್ನು 2 ದಿನವಾದರೂ ರೆಸ್ಟ್ ಮಾಡು ಪುಟ್ಟ, ಆಫೀಸ್ಗೆ ಹೋಗುವುದು ಬೇಡ, ನಿಮ್ಮ ಬಾಸ್ ಬಳಿ ಡ್ಯಾಡಿ ಮಾತನಾಡುತ್ತಾರೆ, ನೀನೇನು ಚಿಂತೆ ಮಾಡದೆ ರೆಸ್ಟ್ ಮಾಡು ಎಂದರು. ರಾಜೇಶ್ ರವರು ಆಫೀಸ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದರು. ಅದ್ವಿಗೆ ಆಫೀಸ್ಗೆ ಹೋಗದೆ ತುಂಬ ಬೇಸರವಾಗಿತ್ತು. ಆದರೂ ವಿಷ್ಣುನ ನೆನಪಲ್ಲೇ ಕಾಲ ಕಳೆಯುತ್ತಾ ಮನೆಯಲ್ಲೇ ರೆಸ್ಟ್ ಮಾಡುತ್ತಿದ್ದಳು. ವಿಷ್ಣುಗೆ ವಿಷಯ ತಿಳಿದು ಭಯವಾಯಿತು. ಏನಾಗಿದೆಯೋ ಏನೋ ಎಂದು ತುಂಬ ತಲೆ ಕೆಡಿಸಿಕೊಂಡನು. ಕೊನೆಗೆ ಅವರ ಮನೆಗೆ ಹೋಗಿ ಅವಳನ್ನು ನೋಡಿಕೊಂಡು ಬರಲು ನಿರ್ಣಯಿಸಿದನು. ರಾಜೇಶ್ ಅವರಿಗೆ ಡಾಕ್ಟರ್ ಕಾಲ್ ಮಾಡಿ, ರಿಪೋರ್ಟ್ಸ್ ಬಂದಿದೆ, ನೀವೊಮ್ಮೆ ಹಾಸ್ಪಿಟಲ್ಗೆ ಬನ್ನಿ ಎಂದರು. ಸೊ ರಾಜೇಶ್ ರವರು ಹಾಸ್ಪಿಟಲ್ ಕಡೆ ಹೊರಟರು. ಸುಪ್ರಿಯಾರವರು ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದರು. ಕಾಲಿಂಗ್ ಬೆಲ್ ಆದಾಗ ಯಾರೆಂದು ನೋಡಿದರು. ಹೊರಗಡೆ ನಿಂತಿದ್ದ ವಿಷ್ಣು ತನ್ನ ಪರಿಚಯ ಮಾಡಿಕೊಂಡು, ಅದ್ವಿಲನ್ನು ನೋಡಿ ಹೋಗಲೆಂದು ಬಂದೆ, ಈಗ ಹೇಗಿದ್ದಾರೆ ಆಂಟಿ ಎಂದು ಕೇಳಿದನು. ಅದಕ್ಕೆ ಸುಪ್ರಿಯಾರವರು, ಈಗ ಪರವಾಗಿಲ್ಲಪ್ಪ, ಕುಳಿತುಕೋ, ಕಾಫಿ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾರೆ. ವಿಷ್ಣು, ಏನು ಬೇಡ ಆಂಟಿ, ಒಮ್ಮೆ ಅದ್ವಿಲನ್ನು ನೋಡಿ ಹೊರಡುತ್ತೇನೆ ಎಂದು ಹೇಳುತ್ತಾನೆ. ಸರಿ, ಅವಳು ರೂಮ್ನಲ್ಲಿ ಇದ್ದಾಳೆ, ಹೋಗಿ ಮಾತನಾಡಿ ಎಂದರು. ವಿಷ್ಣು ಅದ್ವಿಲ ರೂಮ್ ಬಳಿ ಬಂದು ಬಾಗಿಲು ಬಡಿದನು. ಬಾಗಿಲು ತಾನಾಗೇ ತೆರೆದುಕೊಂಡಿತು. ಅದ್ವಿ ಹಾಯಾಗಿ ನಿದ್ರಿಸುತ್ತಿದ್ದಳು. ತಲೆಗೆ ಸ್ವಲ್ಪ ಪೆಟ್ಟಾಗಿದ್ದು ಕಂಡಿತು. ಹೋಗಿ ಅವಳ ಪಕ್ಕ ಕುಳಿತುಕೊಂಡು ಅವಳ ತಲೆಯನ್ನೊಮ್ಮೆ ಸವರಿ ಅವಳನ್ನು ಮನಸಾರೆ ನೋಡಿ ಸಮಾಧಾನ ಮಾಡಿಕೊಂಡು ಕೆಳಗೆ ಬಂದೆನು. ಸುಪ್ರಿಯಾರವರು ಮಾತನಾಡಿದಳಾ ಎಂದು ಕೇಳಿದರು. ಅದಕ್ಕವನು, ಇಲ್ಲ ಆಂಟಿ, ಮಲಗಿದ್ದಾರೆ, ಸುಮ್ಮನೆ ಡಿಸ್ಟರ್ಬ್ ಮಾಡುವುದು ಬೇಡವೆಂದು ಹಾಗೆ ಬಂದು ಬಿಟ್ಟೆ, ನಾನಿನ್ನು ಹೊರಡುತ್ತೇನೆ ಆಂಟಿ, ಅದ್ವಿಯವರು ಎದ್ದ ಮೇಲೆ ನಾನು ಬಂದು ಹೋದ ವಿಷಯ ತಿಳಿಸಿಬಿಡಿ ಎಂದು ಹೇಳಿ ಹೊರಟೆನು. ಸ್ವಲ್ಪ ಹೊತ್ತಿನ ಬಳಿಕ ಅದ್ವಿಗೆ ಎಚ್ಚರವಾಯಿತು. ಸುಪ್ರಿಯಾರವರು ಕಾಫಿ ಕೊಟ್ಟು, ನಿನ್ನನ್ನು ನೋಡಿ ಹೋಗಲು ವಿಷ್ಣು ಎನ್ನುವವರು ಬಂದಿದ್ದರು ಎಂದು ಹೇಳಿದರು. ಆ ಹೆಸರು ಕೇಳುತ್ತಿದ್ದಂತೆ ಅದ್ವಿಲ ಮುಖ ಅರಳಿತು. ಹೌದಾ ಅಮ್ಮ, ಯಾವಾಗ ಬಂದಿದ್ದರು, ಏನು ಹೇಳಿದರು, ಹೊರಟು ಹೋದರೆ ಎಂದು ಕೇಳಿದಳು. ಮಗಳ ಈ ಖುಷಿ ಏಕೆಂದು ಅವರಿಗೆ ತಿಳಿಯಲಿಲ್ಲ. ಹಾ, ನೀನು ಮಲಗಿದ್ದೆ ಎಂದು ಹಾಗೆ ಹೊರಟು ಹೋದರು ಪುಟ್ಟ ಎಂದು ಹೇಳಿ ಸುಮ್ಮನಾದರು. ಅದ್ವಿಗೆ ವಿಷ್ಣು ನನ್ನನ್ನು ನೋಡಲು ಮನೆಯವರೆಗೂ ಬಂದರು ಎಂದು ಮನಸ್ಸಲ್ಲೇ ತುಂಬ ಖುಷಿಪಟ್ಟಳು. ರಾಜೇಶ್ ರವರು ಹಾಸ್ಪಿಟಲ್ಗೆ ಬಂದು ಡಾಕ್ಟರ್ ಬಳಿ ಹೋದರು. ಡಾಕ್ಟರ್ ಅವರನ್ನು ಕುಳಿತುಕೊಳ್ಳುವಂತೆ ಹೇಳಿದರು. ನಂತರ, ನೋಡಿ ಮಿಸ್ಟರ್ ರಾಜೇಶ್, ನಾನು ಹೇಳುವ ವಿಷಯವನ್ನು ಗಮನವಿಟ್ಟು ಕೇಳಿ, ನಿಮ್ಮ ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡಿಕೊಳ್ಳಿ ಎಂದರು. ರಾಜೇಶ್ ಅವರಿಗೆ ಸ್ವಲ್ಪ ಭಯವಾಯಿತು. ಯಾಕೆ ಡಾಕ್ಟರ್ ಹೀಗೆ ಹೇಳುತ್ತಿದ್ದೀರಾ, ನನ್ನ ಮಗಳಿಗೆ ಏನಾದರೂ ತೊಂದರೆ ಇದೆಯೇ ಎಂದು ಕೇಳಿದರು. ಅದಕ್ಕೆ ಡಾಕ್ಟರ್, ಹೌದು, ನಿಮ್ಮ ಮಗಳಿಗೆ ಮೆದುಳಿನಲ್ಲಿ ಸಮಸ್ಯೆ ಇರುವುದು ಕಂಡುಬಂದಿದೆ. ರಿಪೋರ್ಟ್ಸ್ ಹೇಳುವ ಪ್ರಕಾರ ಅವರಿಗೆ ತುಂಬ ದಿನಗಳಿಂದ ಮೆದುಳು ಜ್ವರವಿದೆ. ಅವರು ಅದನ್ನು ಗಮನಿಸಿಲ್ಲ, ಮಾಮೂಲಿ ಜ್ವರವೆಂದು ತಿಳಿದು ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಆಗಲೇ ಅವರು ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದರೆ ಖಂಡಿತ ಜೀವವನ್ನಾದರೂ ಉಳಿಸಬಹುದಿತ್ತು. ಆದರೆ ಈಗ ಅದು ಕೊನೆಯ ಹಂತ ತಲುಪಿದೆ, ಅವರು ಇನ್ನೂ ಹೆಚ್ಚು ದಿನ ಬದುಕುವುದಿಲ್ಲ ಎಂದು ಹೇಳಿದರು. ರಾಜೇಶ್ ರವರ ಹೃದಯವೇ ನಿಂತಂತಾಯಿತು. ಒಂದೇ ಸಮನೆ ಅಳುತ್ತಾ ತಲೆ ಚಚ್ಚಿಕೊಂಡು, ಆ ದೇವರು ಯಾಕಿದರ ಅನ್ಯಾಯ ಮಾಡಿದ, ನನ್ನ ಮಗಳು ಏನು ತಪ್ಪು ಮಾಡಿದಳೆಂದು ಅವಳಿಗೆ ಈ ಶಿಕ್ಷೆ, ಅವಳಿಲ್ಲದೆ ನಾವು ಬದುಕಿರಲು ಸಾಧ್ಯವಿಲ್ಲ. ಈ ವಿಷಯ ಏನಾದರೂ ನನ್ನ ಹೆಂಡತಿ ಆಗೋ ಮಗಳಿಗೆ ತಿಳಿದರೆ ನಾನವರನ್ನು ಹೇಗೆ ಸಮಾಧಾನ ಮಾಡಲಿ, ದಯವಿಟ್ಟು ಅವಳನ್ನು ನಮಗೆ ಉಳಿಸಿಕೊಡಿ ಪ್ಲೀಸ್ ಡಾಕ್ಟರ್ ಎಂದು ಅಂಗಲಾಚಿ ಬೇಡಿಕೊಂಡರು. ಅದಕ್ಕೆ ಡಾಕ್ಟರ್, ಸಮಾಧಾನ ಮಾಡಿಕೊಳ್ಳಿ, ನೀವು ಹೀಗೆ ಧೈರ್ಯಗೆಡಬಾರದು.
ಆದಷ್ಟು ಈ ವಿಷಯ ಮನೆಯವರಿಗೆ ತಿಳಿಯದಂತೆ ನೋಡಿಕೊಳ್ಳಿ. ನಿಮ್ಮ ಮಗಳಿಗೆ ಮಾತ್ರ ತಿಳಿಯಲೇಬಾರದು. ಅವರನ್ನು ತುಂಬ ಹುಷಾರಾಗಿ ನೋಡಿಕೊಳ್ಳಿ. ಮನಸ್ಸಿಗೆ ನೋವಾಗುವಂತಹ ಯಾವುದೇ ವಿಷಯವನ್ನು ಹೇಳಬೇಡಿ. ಆ ದೇವರು ಯಾರ್ಯಾರ ಹಣೆಯಲ್ಲಿ ಎಷ್ಟು ದಿನ ಬರೆದಿರುತ್ತಾನೋ ಅಷ್ಟೇ ದಿನ ಈ ಭೂಮಿ ಮೇಲೆ ಬದುಕಲು ಸಾಧ್ಯ. ಆದರೆ ನಿಮ್ಮ ಮಗಳನ್ನು ಸ್ವಲ್ಪ ಬೇಗ ಕರೆದುಕೊಳ್ಳುತ್ತಿದ್ದಾನೆ. ಇವತ್ತು ಅವರು, ನಾಳೆ ನಾವು. ಎಲ್ಲರೂ ಒಂದಲ್ಲ ಒಂದು ದಿನ ಅವನ ಬಳಿ ಹೋಗಲೇಬೇಕು ಎಂದು ಅಳುತ್ತಿದ್ದ ಅವರನ್ನು ಸಮಾಧಾನ ಮಾಡಿ ರಿಪೋರ್ಟ್ಸ್ ಕೊಟ್ಟು ಮನೆಗೆ ಕಳುಹಿಸಿದರು. ಈ ವಿಷಯ ಅದ್ವಿಗೆ ತಿಳಿದರೆ ಅವಳು ಹೇಗೆ ರಿಯಾಕ್ಟ್ ಆಗುತ್ತಾಳೆ? ವಿಷ್ಣುವಿನ ಪ್ರೀತಿಯನ್ನು ಅದ್ವಿ ಒಪ್ಪಿಕೊಳ್ಳುತ್ತಾಳಾ? ಮುಂದೆ ಏನಾಗಲಿದೆ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.